ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಸುಲಭವಾಗಿ ಕೇವಲ 200 ರೂಪಾಯಿನಲ್ಲಿ, ಜಸ್ಟ್ 200 ರೂಪಾಯಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದು ಹೇಗೆ ಅನ್ನೋದನ್ನು ಭಾಳ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಭಾಳ ಪವರ್ಫುಲ್ಲಾಗಿ ಭಾಳ ಆನಂದವಾಗಿ ಬೇಗ ವರ ಕೊಡುವಂಥ ಒಂದು ಪೂಜಾ ವಿಧಾನವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರು ಕೂಡ ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಣೆ ಮಾಡಿ ಅದೇ ಪ್ರಕಾರ ನೀವು ಪೂಜೆ ಮಾಡಿದ್ದೆ ಆದರೆ ಬಹುಶಃ ಈ ವರ್ಷ ನಿಮಗೆ ಸಾಕ್ಷಾತ್ ಅಷ್ಟಲಕ್ಷ್ಮಿಯರು ನಿಮಗೆ ಖಂಡಿತ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ವೀಕ್ಷಕರೇ, ಕಲಿಯುಗದಲ್ಲಿ ದೇವತೆಗಳು ನಮಗೆ ಕಣ್ಣು ಕಾಣೋದಿಲ್ಲ. ಆ ಕಣ್ಣು ಕಾಣದಿರೋ ಪ್ರಯುಕ್ತ ದೇವತೆಗಳ ಹೆಸರು ಹೇಳ್ಕೊಂಡು ನಾವು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಗೌರಿ ಹಬ್ಬ, ಗಣಪತಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಸಂಕ್ರಾಂತಿ, ಯುಗಾದಿ ಅಂತೇಳಿ ಹಲವಾರು ಹಬ್ಬ ಆಚರಣೆಗಳನ್ನು ನಮ್ಮ ಸನಾತನ ಧರ್ಮದಲ್ಲಿ ಪದ್ಧತಿಯಾಗಿ ತೊಗೊಂಬಂದ್ಬಿಟ್ಟಿದ್ದಾರೆ. ಈ ವರಮಹಾಲಕ್ಷ್ಮಿ ಅಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಒಬ್ಬಳೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ. ಆದರೆ ಲಕ್ಷ್ಮೀ ತಂತ್ರಸಾರದಲ್ಲಿ, ಪದ್ಮಪುರಾಣದಲ್ಲಿ, ಜೊತೆಗೆ ಪಾಂಚರಾತ್ರ ಅಂಥೇಳಿ ಒಂದು ಪದ್ಧತಿ ಇದೆ. ಗುಪ್ತ ವಾಸ್ತು ಸಿದ್ಧಾಂಚನ ಅಂತ ಒಂದು ಗ್ರಂಥದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಪೂಜೆನ ಹೇಗೆ ಮಾಡಬೇಕು ಅಂತ ಬಹಳ ವಿವರವಾಗಿ ಹೇಳಿದ್ದಾರೆ. ಲಕ್ಷ್ಮೀ ತಂತ್ರಸಾರ ಮತ್ತು ಗುಪ್ತ ವಾಸ್ತು ಸಿದ್ಧಾಂಚನ ತಂತ್ರಸಾರದಲ್ಲಿ ಲಕ್ಷ್ಮಿಯನ್ನು 8 ರೀತಿಯಲ್ಲಿ ಆರಾಧಿಸಬೇಕು ಅಂತ ಹೇಳಿದ್ದಾರೆ. ಒಂದು ಧೈರ್ಯಲಕ್ಷ್ಮಿಯನ್ನು ಇವತ್ತು ಪೂಜೆ ಮಾಡಬೇಕಂತ. ವರಮಹಾಲಕ್ಷ್ಮಿ ದಿವಸ ಪ್ರಾರಂಭದಲ್ಲಿ ಧೈರ್ಯವನ್ನು ಕೊಡುವಂಥವಳು ಧೈರ್ಯಲಕ್ಷ್ಮಿ. ಧೈರ್ಯದಿಂದ ಓದಿ ವಿದ್ಯಾವಂತನಾಗಬೇಕು ಅಂದರೆ ವಿದ್ಯಾಲಕ್ಷ್ಮಿ. ವಿದ್ಯೆ ಗಳಿಸಿದ ನಂತರ ಅವನು ಒಂದು ಎಲ್ಲ ಕೆಲಸಕ್ಕೂ ಕೈ ಹಾಕ್ತಾನೆ. ಇಂಟ್ರಿಗೆ ಹೋಗ್ತಾನೆ ಅಥವಾ ವ್ಯಾಪಾರ ಮಾಡ್ತಾನೆ, ಯಾವುದೋ ವ್ಯವಹಾರಕ್ಕೆ ಹೋಗ್ತಾನೆ, ಅದರಲ್ಲೆಲ್ಲ ವಿಜಯ ಪ್ರಾಪ್ತಿಯಾಗಲಿ ಅಂತೇಳಿ ವಿಜಯಲಕ್ಷ್ಮಿನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿನ ಆರಾಧನೆ ಮಾಡಿದಾಗ ನಮಗೆ ಧನ, ಸ್ಯಾಲ್ರಿ ಬರುತ್ತೆ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರುತ್ತೆ. ಧನಲಕ್ಷ್ಮಿಯನ್ನು ನಾವು ಪೂಜೆ ಮಾಡಬೇಕು. ಆ ಬಂದಂಥ ದುಡ್ಡಿಂದ ಧಾನ್ಯವನ್ನು ಪರ್ಚೇಸ್ ಮಾಡಿ ಊಟ ಮಾಡಬೇಕು. ಧಾನ್ಯಲಕ್ಷ್ಮಿ, ಅಕ್ಕಿ, ಗೋಧಿ, ರಾಗಿ, ಬೆಲ್ಲ, ಈ ಥರದ್ದೆಲ್ಲ ಬೇಳೆ ಇವನ್ನೆಲ್ಲ ನಾವು ಪರ್ಚೇಸ್ ಮಾಡಿ ಊಟ ಮಾಡಬೇಕು. ಅಂದರೆ ಆ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಇರಬೇಕು. ಊಟ ತಿಂದು ದೇಹ ತುಷ್ಟಿ ಆದಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಸಂತಾನೋತ್ಪತ್ತಿ ಆಗಬೇಕು. ಅದಕ್ಕೆ ಸಂತಾನಲಕ್ಷ್ಮಿನ ಪೂಜೆ ಮಾಡಬೇಕು. ಸಂತಾನ ಆದ ನಂತರ ಅವ್ರವ್ರು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಅಥವಾ ನಾವು ಏನು ಇಷ್ಟಪಡ್ತೀವಿ, ಕಾರ್ ಬೇಕು, ಮನೆ ಬೇಕು, ಸೈಟ್ ಬೇಕು ಅಂತೀವಿ, ಆಗ ವರಮಹಾಲಕ್ಷ್ಮಿನ ಕೇಳಬೇಕಂತೆ, ವರಲಕ್ಷ್ಮಿ. ಈ ಎಲ್ಲವನ್ನು ಕಾರು, ಬಂಗ್ಲೆ, ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ನೋಡಬೇಕು ಅಂತಂದರೆ ಸೌಭಾಗ್ಯ ಇರಬೇಕಂತೆ. ಅದರಿಂದ ಸೌಭಾಗ್ಯಲಕ್ಷ್ಮಿ ಇವರಿಷ್ಟು ಜನನ ವರಮಹಾಲಕ್ಷ್ಮಿ ದಿವಸ ಪೂಜೆ ಮಾಡಬೇಕು ಅಂತ ಗುಪ್ತ ವಾಸ್ತು ಸಿದ್ಧಾಂಚನದಲ್ಲಿ, ಲಕ್ಷ್ಮೀ ತಂತ್ರಸಾರದಲ್ಲಿ ಹೇಳ್ತಾರೆ, ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಇವತ್ತು ನಿಮಗೆ ನಾಳೆ ಹಬ್ಬ ಇರೋದು ಆ್ಯಕ್ಚುಲಿ, ಆದರೆ ನೀವು ಹಬ್ಬಕ್ಕೆ ಹಿಂದಿನ ದಿನವೇ ಈ ಒಂದು ಪೂಜಾ ವಿಧಾನವನ್ನು ನೋಡಿದ್ದೇ ಆದರೆ ನಾಳೆ ನೀವು ಹಬ್ಬಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಇವತ್ತೇ ರೆಡಿ ಮಾಡಿಕೊಂಡು ನಾಳೆ ನೀವು ಆನಂದವಾಗಿ ಪೂಜೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು 8:30ಯಿಂದ 9:00ವರೆಗೂ ನಾವು ಪ್ರಸಾರ ಮಾಡ್ತಾಯಿದ್ದೀವಿ, ನಿಮ್ಮ ಒಂದು ಒಳಿತಿಗಾಗಿ. ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಬರೀ ವರ ಕೊಡೋ ಲಕ್ಷ್ಮಿ ಅಲ್ಲ, ಇವ್ರ ಹಿಂದೆ 8 ಜನ ಲಕ್ಷ್ಮಿಯರನ್ನು ನಾವು ಆರಾಧನೆ ಮಾಡಬೇಕಂತೆ. ಆದ್ದರಿಂದ ಈ ವರಮಹಾಲಕ್ಷ್ಮಿ ಹಬ್ಬ ದಿವಸ 8 ಜನ ಲಕ್ಷ್ಮಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು. ಸರ್ವೇ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯ ಪ್ರಕಾರ ನೋಡಿದಾಗ ಕಳಶದಲ್ಲಿ ಆವಾಹನೆ ಮಾಡ್ತಾರೆ ಲಕ್ಷ್ಮಿಯನ್ನು. ಕಳಶದಲ್ಲಿ ಪೂಜೆ ಮಾಡಿ ನಾವು ವರಮಹಾಲಕ್ಷ್ಮಿ ವ್ರತ ಮಾಡ್ತೀವಿ. ಕೆಲವರು ಕಳಶ ಇಡೋ ಪದ್ಧತಿ ಇಲ್ಲ ಅಂಥೇಳಿ ಬರೀ ಫೋಟೋ ಇಡ್ತಾರೆ, ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಕೆಲವು ಮನೆಯಲ್ಲಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡೋ ಸಂಪ್ರದಾಯ ಕೂಡ ಇದೆ. ಆದ್ದರಿಂದ ಇಲ್ಲಿ ವಿಗ್ರಹ ಇಡೋ ಹಾಗಿಲ್ಲ, ಬಿಂಬ ಅಂದರೆ ಫೋಟೋ ಇಡೋ ಹಾಗಿಲ್ಲ, ಕಳಶ ಆರಾಧನೆ, ಕಳಶ ಇಟ್ಟು ಪೂಜೆ ಮಾಡೋಂಗಿಲ್ಲ. ಭಾಳ ವಿಶೇಷವಾಗಿ ಈ 8 ಜನ ಲಕ್ಷ್ಮಿಯರ ಜೊತೆಗೆ ವರಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಪೂಜೆ ಮಾಡೋಂಥದ್ದು ಸಿಂಪಲ್ಲ ವಿಧಾನವನ್ನು ಇದನ್ನು ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು. ಯಾಕೆಂದರೆ ಈ ವಿಧಿವಿಧಾನ, ಈ ವರಮಹಾಲಕ್ಷ್ಮಿ ವ್ರತ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು, ಅವಧೂತರು, ಪರಮಹಂಸರು ಅವರೆಲ್ಲ ಗುಹೆ ಒಳಗೆ ವಾಸ ಮಾಡ್ತಾಯಿದ್ರು ತಪಸ್ಸು ಮಾಡಬೇಕಾದ್ರೆ. ಅಲ್ಲಿ ಅವರಿಗೆ ಭಾಳಷ್ಟು ಸಾಮಗ್ರಿಗಳು ಸಿಗ್ತಾ ಇರಲಿಲ್ಲ. ಅವರು ಕಲ್ಲುಗಳನ್ನ ತಂದು ಇಟ್ಟು ಪೂಜೆ ಮಾಡ್ತಿದ್ರು. ಕೆಲವು ಟೈಮು ಕಲ್ಲನ್ನೇ ದೇವಿ ಅಂತ ಪೂಜೆ ಮಾಡ್ತಾಯಿದ್ರು, ಕೆಲವು ವಸ್ತುಗಳಿಟ್ಟು ಪೂಜೆ ಮಾಡ್ತಾಯಿದ್ರು. ಈ ಗುಹೆಗಳಲ್ಲಿ ಮತ್ತು ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ ಕೆಲವು ಸಾಮಗ್ರಿಗಳು ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ, ಅಂಥ ಸಿಚುಯೇಷನಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾಯಿದ್ದಂತೆ. ಆ ವ್ರತವೇ ಈ ಒಂದು ವಿಶೇಷವಾದಂಥ ವ್ರತ. ಇದನ್ನು ನಾನು ಇವತ್ತು ತೋರಿಸ್ತಿದ್ದೆ.
ಈ ನೀವು ಏನೇನು ಬೇಕು ಈ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು ಯಾವುದು ಅಂತಂದರೆ ನಾನೀಗ ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ, ಬರೆದಿಟ್ಕೊಳ್ಳಿ. ಎಲ್ಲ ಸಾಮಗ್ರಿಗಳನ್ನು ಇವತ್ತೇ ಪರ್ಚೇಸ್ ಮಾಡಿಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಮಾಡ್ಬೋದು. ಹಾಗಾದರೆ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾಗುವಂಥ ಮುಖ್ಯ ಪೂಜಾ ಸಾಮಗ್ರಿಗಳು ಯಾವ್ಯಾವುದು ಅಂತಂದರೆ ನೋಡಿ, ಪೂಜೆಗೆ ಬೇಕಾಗುವಂಥ ಮುಖ್ಯ ಸಾಮಗ್ರಿಗಳು ಯಾವುದಪ್ಪ ಅಂತಂದರೆ ಅರಿಶಿನ, ಕುಂಕುಮ ಮತ್ತು ಮಂತ್ರಾಕ್ಷತೆ. ಇದು ಭಾಳ ಇಂಪಾರ್ಟೆಂಟು. ಇದು ಮೊದಲು ಪೂಜೆಗೆ ಬೇಕಾದಂಥ ಮುಖ್ಯವಾದಂಥ ಮಂಗಳ ದ್ರವ್ಯ. ಅರಿಶಿನ, ಕುಂಕುಮ ಮತ್ತು ಮಂತ್ರಾಕ್ಷತೆ ಆದಮೇಲೆ ನಮಗೊಂದು 25-30 ಬಿಡಿ ಹೂಗಳು ಬೇಕು. ಮತ್ತು ಎಲ್ಲೂ ಕೂಡ ಡ್ಯಾಮೇಜ್ ಆಗದೇ ಇರತಕ್ಕಂಥ ವೀಳ್ಯದೆಲೆ ಚೆನ್ನಾಗಿ ಅಗಲಾಗಿರಬೇಕು, ಡ್ಯಾಮೇಜ್ ಆಗಿರಬಾರ್ದು, ಚೆನ್ನಾಗಿ ತೊಳೆದಿರಬೇಕು. ಮತ್ತು ಇದು ದೇವರಿಗೆ ತಾಂಬೂಲಕ್ಕೆ ಅಂತ ಸಪ್ರೇಟಾಗಿ ಒಂದು 2 ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಅಂತ ₹1 ಕಾಯಿನ್ ಇಡ್ಬೋದು. ಯಥಾಶಕ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಕ್ಷಿಣೆಯನ್ನು ಇಡ್ಬೋದು. ಈ ವರಮಹಾಲಕ್ಷ್ಮಿ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ 8 ಜನ ಲಕ್ಷ್ಮೀರನ್ನು ಆಹ್ವಾನ ಮಾಡಲಿಕ್ಕೆ ಅರಿಶಿಣದ ಕೊಂಬು ಅಂತ ಕರೀತಾರೆ. ಇದು 3 ಅಷ್ಟದ ಕೊಂಬನ್ನು ಈ ಥರದ್ದು ನಾವು 8, ಇದು ಒಂದು ಜೊತೆ, ಇದು ಒಂದು ಜೊತೆ, ಇದೊಂದು ಜೊತೆ, ಈ ಥರ 3, 4, 5, 6, 7, 8, 9 3 ಇರೋತಕ್ಕಂಥ 3 ಅರ್ಶಿಣದ ಕೊಂಬಿರತಕ್ಕಂಥ 9 ಈ ಅರ್ಶಿಣದ ಕೊಂಬನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ದೇವತೆಗಳನ್ನ ಆಹ್ವಾನ ಮಾಡಲಿಕ್ಕೆ. ಮಹಾ ನೈವೇದ್ಯಕ್ಕೆ ಅಂದರೆ ವರಮಹಾಲಕ್ಷ್ಮಿ ದೇವತೆಗೆ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ, ಖರ್ಜೂರ, ಕಲ್ಸಕ್ಕರೆ ಮತ್ತು ವಾಲ್ನೆಟ್ ಅಂತೇಳಿ ಇದಿಷ್ಟನ್ನು ಇಡ್ಬೋದು ಯಥಾಶಕ್ತಿ. ಇದು ಎಲ್ಲರೂ ಒಂದು 55 ಗ್ರಾಮ್ ಇಟ್ಟರು ಸಾಕು. ನಿಮ್ಮ ಮನೇಲಿ ಎಷ್ಟು ಜನ ಇದೆ ನೋಡಿ, ಅವರೆಲ್ರಿಗೂ ಪ್ರಸಾದ ಸಿಗುವಷ್ಟು ಕಲ್ಸಕ್ಕರೆ, ಖರ್ಜೂರ, ಒಣದ್ರಾಕ್ಷಿಯನ್ನೆಲ್ಲ ಇದು ನೈವೇದ್ಯಕ್ಕೋಸ್ಕರ ಇಟ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಭಕ್ಷ್ಯ ಭೋಜಗಳು ಮಾಡಿ ಅಂತ ಹೇಳ್ತಾ ಇಲ್ಲ. ವಡೆ, ಪಾಯಸ, ಹೋಳಿಗೆ ಅದು ಇದು ಯಾವುದು ಹೇಳ್ತಿಲ್ಲ. ಇಷ್ಟಿದೆ ಸಾಕು ದೇವ್ರ ನೈವೇದ್ಯಕ್ಕೆ. ಇವನ್ ಹಣ್ಣು, ತೆಂಗಿನಕಾಯಿನೂ ಕೂಡ ಬೇಕಾಗಿಲ್ಲ. ಇದು ಭಾಳ ವಿಶೇಷವಾದದ್ದು. ಇದಕ್ಕೆ ಮಡಿ ಮೇಲ್ಗೆ ಏನೂ ಇಲ್ಲ. ಪೂಜೆಗೋಸ್ಕರ 2 ದೀಪಗಳು ಬೇಕು. ಮಣ್ಣಿನ ಹಣತೆ ಆದರೂ ಆಗ್ಬೋದು. ಘಂಟಾನಾದ ಮಾಡೋಕ್ಕೆ 1 ಗಂಟೆ, ಊದುಬತ್ತಿ ಇಡಲಿಕ್ಕೆ 1 ಊದುಬತ್ತಿ ಸ್ಟ್ಯಾಂಡು, ಮತ್ತು ಕರ್ಪೂರ ಮನೆಯಲ್ಲಿ ಆರತಿ ಮಾಡಿ ಕರ್ಪೂರದ ಆರತಿ, ಮತ್ತು ಒಂದು ತುಪ್ಪದ ಆರತಿ ಮಾಡಲಿಕ್ಕೆ 1 ತುಪ್ಪದ ಬತ್ತಿ ಇರುವಂಥ ಆರತಿ ದೇವರಿಗೆ. ಮತ್ತೊಮ್ಮೆ ದೇವರ ನೈವೇದ್ಯಕ್ಕೆ 1 ಲೋಟ ಹಾಲು, ಮತ್ತು 2 ಊದುಬತ್ತಿ, ಮ್ಯಾಚ್ ಬಾಕ್ಸ್ ಬೆಂಕಿ ಪೊಟ್ಟಣ, 1 ಉದ್ಧರಣೆ ಸಮೇತ ಪಂಚಪಾತ್ರೆ, 1 ಅರ್ಘ್ಯ ಪಾತ್ರೆ, ದೇವ್ರಿಗೆ ಆರತಿ ಮಾಡಲಿಕ್ಕೆ 5 ಬತ್ತಿ ಇರುವಂಥ ಒಂದು ಪಂಚಾರತಿ. ನೋಡೋದಲ್ಲ ವೀಕ್ಷಕರೇ, ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳು ಏನು ಅಂತ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ನಾಳೆ ಬೆಳಗ್ಗೆಗೆ ಇದನ್ನೆಲ್ಲ ತರಿಸಿ ಆನಂದವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ಈ ಪೂಜೆಯನ್ನು ಮಾಡಬೇಕು ಅಂತಂದರೆ ಪುರೋಹಿತರೆ ಕರ್ಕೊಂಬಂದು ಪೂಜೆ ಮಾಡಿಸ್ಬೇಕು ಅಂತೇನಿಲ್ಲ. ನಿಮಗೆ ಹೆಂಗೆ ತೋಚುತ್ತೋ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ನೋಡಿ. ಭಾಳ ವರ ಕೊಡ್ತಾಳೆ ವರಮಹಾಲಕ್ಷ್ಮಿ. ನಾನು ಕೂಡ ಒಂದು ಲಘು ಚಿಕ್ಕದಾಗಿ ಷೋಡಶ ಉಪಚಾರ ಪೂಜೆಯನ್ನು ಹೇಗೆ ಮಾಡೋದು, ಪೂಜೆ ವಿಧಾನ ಗೊತ್ತಿರೋರು ನೀವು ಮಾಡ್ಬೋದು. ಪೂಜೆ ವಿಧಾನವೇ ಗೊತ್ತಿಲ್ಲ ಅಂತಂದಾಗ ಅದನ್ನು ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಜಸ್ಟ್ ಸಿಂಪಲ್ ಮಂತ್ರ ಹೇಳಿಕೊಂಡು ನೀವು ಪೂಜೆ ಮಾಡಿದ್ದೇ ಆದರೆ ಖಂಡಿತ ಭಗವಂತ ನಿಮ್ಮ ಪೂಜೆಯನ್ನು ಅರ್ಪಣೆ ಮಾಡಿಕೊಂಡು ಸ್ವೀಕರಿಸಿ ಆಶೀರ್ವಾದ ಮಾಡೋದಂತ ಗ್ಯಾರಂಟಿ. ಆದ್ದರಿಂದ ಇವತ್ತಿನಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಪೂಜೆಯನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ಪೂಜೆ ಮಾಡಬೇಕಾದ್ರೆ ಗ್ರಹಣ ಕಾಲದಲ್ಲಿ ಮಾಡ್ಬೋದು, ಬಹಳ ಒಳ್ಳೆಯದಾಗತ್ತೆ. ಚಂದ್ರಗ್ರಹಣ, ಸೂರ್ಯಗ್ರಹಣ ಕಾಲದಲ್ಲಿ, ಪ್ರದೋಷ ಸಮಯದಲ್ಲಿ ಪೂಜೆ ಮಾಡ್ಬೋದು. ಮತ್ತು ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ಭಾಳ ಪೂಜೆ ಮಾಡ್ಬೋದು. ಅಥವಾ ನೀವು ಹುಟ್ಟಿದ ಹಬ್ಬದ ದಿವಸ ಪೂಜೆ ಮಾಡ್ಬೋದು. ನಿಮ್ಗೆ ಏನಾದ್ರು ಕಷ್ಟ ಕಾಪರಣೆಗಳು, ಏನೋ ತುಂಬ ಹಣದ ತೊಂದರೆ ಇತ್ತು ಅಂದರೆ, ಬೇರೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದರೆ ಈ ವರಮಹಾಲಕ್ಷ್ಮಿಯನ್ನು ನೀವು ಮನೇಲಿ ಪೂಜೆ ಮಾಡ್ಬೋದು. ಇದಕ್ಕೆ ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲೇ ಮಾಡಬೇಕು ಅಂತೇನಿಲ್ಲ. ಆದ್ದರಿಂದ ಇವತ್ತು ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಹಬ್ಬ ನಾಳೆ ಬರ್ತಾ ಇದೆ. ನಾಳೆ ದಿನ ನೀವೆಲ್ಲ ಮನೇಲಿ ಇದನ್ನು ಇನಾಗ್ರೇಟ್ ಮಾಡಿ ಪ್ರಾರಂಭ ಮಾಡಿ. ನಾಳೆ ಪ್ರಾರಂಭ ಮಾಡಿದ್ಮೇಲೆ ಇನ್ನು ವರ್ಷ ಪೂರ್ತಿ ಯಾವಾಗ ಬೇಕೋ ನೀವು ಮಾಡ್ತಾ ಬರ್ಬೋದು ನಿಮ್ಮ ಕಷ್ಟಗಳನ್ನು ಪರಿಹರಿಸೋಕ್ಕೆ. ಅದಕ್ಕೆ ಸದಾ ನಿರಂತರ ಅಷ್ಟೈಶ್ವರ್ಯವನ್ನು ನಮ್ಮ ಮನೆ ಪ್ರಾಪ್ತಿ ಆಗಬೇಕು ಅಂದರೆ ಧನ, ಕನಕ, ವಸ್ತ್ರ, ವಾಹನಾದಿ ಸಕಲ ಐಶ್ವರ್ಯ ಕೂಡ ಅಷ್ಟಲಕ್ಷ್ಮಿಗಳ ಆಶೀರ್ವಾದ, ಕೃಪಾಕಟಾಕ್ಷ ಪ್ರಾಪ್ತಿ ಆಗಬೇಕು ಅಂತಂದರೆ ನೀವು ಆಗಾಗ ಇದನ್ನು ಮಾಡ್ತಾ ಇರಬೇಕು. ವೀಕ್ಷಕರೀಗ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಪ್ರಾರಂಭ ಮಾಡೋಣ. ಆಗಮ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಆ ಪೂಜೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದನ್ನು ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ನಿಮಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಸುಮ್ಮನೆ ಮನಸ್ಸಲ್ಲಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಸಂಕಲ್ಪ ಅಂತ ಆಗುತ್ತೆ. ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಶಾಸ್ತ್ರೋಕ್ತವಾಗಿ. ಮೊದಲು
ಇದಕ್ಕೆ ಅರ್ಘ್ಯಪಾತ್ರೆ ಅಂತಾರೆ, ಇದಕ್ಕೆ ಪಂಚಪಾತ್ರೆ, ಇದು ಉದ್ಧರಣೆ ಅಂತಾರೆ. ಇದರಲ್ಲಿ ಫಸ್ಟು ಆಚಮನೀಯ ಮಾಡಬೇಕು. ನೋಡಿ ಈ ಥರ ಕೈ ತೊಳ್ಕೊಬೇಕು. ಹಿಂಗೆ ಅಪವಿತ್ರೋ ಪವಿತ್ರೋ ಸರ್ವಸ್ಥಾಂಗೋಪಿ ವಯಸ್ಪತ್ ಪುಂಡರೀಕಾಕ್ಷ ಸಭಾಭ್ಯಾಂತರ ಶುಚಿ ಅಂಥೇಳಿ ಮೂರು ಸಲ ನೀರನ್ನು ಕುಡಿಬೇಕು. ಆಚಮನ ಮಾಡಬೇಕಂದ್ರೆ ಆತ್ಮ ಮತ್ತು ದೇಹ ಶುದ್ಧೀಕರಣ. ಈ ಥರ ಓಂ ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಸೂದನಾಂ ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಂ ನಾರಸಿಂಹಾಯ ಅಚ್ಯುತಾಂ ಜನಾರ್ದನ ಉಪೇಂದ್ರಾಯ ನಮಃ, ಹರಿಯೇ ನಮಃ, ಶ್ರೀ ಕೃಷ್ಣಾಯ ನಮಃ. ಓಂ ಕೇಶವಾಯ ಸ್ವ, ನಾರಾಯಣಾಯ ಸ್ವ, ಮಾಧವಾಯ ಸ್ವ ಅಂತ 3 ಸಲ ನೀರು ಕುಡಿದ್ಬಿಟ್ಟು ಇದನ್ನು ಹೇಳಬೇಕು. ಇದೇನು ಹೇಳಬಲ್ಲ 3 ಸಲ ನೀರು ಕುಡಿರಿ, ಭಕ್ತಿಯಿಂದ ಸಾಕು. ಇದು ಲಘು. ಇದಾದಮೇಲೆ ಸಂಕಲ್ಪ ಮಾಡೋಕ್ಕೆ ಮುಂಚೆ ದೀಪವನ್ನು ಬೆಳಗಿಸ್ಬೇಕು. ದೀಪದ ಮುಂದೆ ಕೂತು ಸಂಕಲ್ಪ ಮಾಡಿದ್ರೆ ದೀಪ ಸಾಕ್ಷಿ ಸಂಭೂತವಾಗುತ್ತೆ ಅಂತ ಹೇಳ್ತಾರೆ. ನಾವೇನು ಹೇಳ್ತಾ ಇದ್ದೀವೋ, ಏನು ಕನ್ಫೆಷನ್ ಮಾಡ್ಕೊಳ್ತಿದ್ದೀವೋ ಅದು ಸಾಕ್ಷಿಭೂತವಾಗಿರುತ್ತೆ. ಅಂದರೆ ದೀಪಕ್ಕೆ ನಾವು ಯಾಕೆ ದೀಪ ಹಚ್ಚುತ್ತೀವಿ ಸಂಕಲ್ಪ ಮಾಡುವಾಗ, ಪೂಜೆ ಮಾಡುವಾಗ ಅಂದರೆ ಅದು ಸಾಕ್ಷಿ, ನಾವು ಪೂಜೆ ಮಾಡಿದ್ದೀವಿ ಅಂತ ಅನ್ನೋದಕ್ಕೆ ಸಾಕ್ಷಿ. ಈಗ ದೀಪ ಹಚ್ಚೋಣ. ಪ್ರಾರಂಭಕ್ಕೆ ಮುಂಚೆ ಮನಸ್ಸಿನಲ್ಲೇ ನಿಮ್ಮ ತಾಯಿಗೆ, ತಂದೆಗೆ, ಗುರುಗಳಿಗೆ ಮತ್ತು ಕುಲದೇವರಿಗೆ, ವಿಘ್ನೇಶ್ವರರಿಗೆ ಯಾವ ವಿಘ್ನಗಳು ಬರದೇ ಇರಲಿ ಅಂಥೇಳಿ ವಾಸ್ತುಪುರುಷನಿಗೆ, ಇಷ್ಟದೇವತೆಗಳ ನಮಸ್ಕಾರ ಮಾಡಿಬಿಟ್ಟು ಭಕ್ತಿಯಿಂದ ಈಗ ದೀಪ ಹಚ್ಚೋಣ. ದೀಪ ಯಾಕೆ ಹಚ್ಚಬೇಕು ಅಂದರೆ ನಾವು ಮಾಡೋ ಪೂಜೆಯನ್ನು ಇದು ನೋಡುತ್ತೆ. ಇದೇ ಸಾಕ್ಷಿ, ನಾವು ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ಸಾಕ್ಷಿ ದೀಪ. ಈ ದೀಪ ಏನು ಮಾಡುತ್ತೆ, ಆ ಸಂಬಂಧಪಟ್ಟಂಥ ದೇವತೆಗಳಿಗೆ ಇವ್ರು ಪೂಜೆ ಮಾಡಿದರು ಅಂಥೇಳಿ ವರ್ತಮಾನವನ್ನು, ಸುದ್ದಿಯನ್ನು ಕೊಡುತ್ತೆ. ಅದಕ್ಕೆ ದೀಪ ಹಚ್ಚಿ ಪೂಜೆ ಮಾಡ್ತೀವಿ ನಾವು. ಅದಕ್ಕೆ ದೀಪ ಹಚ್ಚುವಾಗ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೇನ ಹರ್ಹತೆ ಪಾಪಂ, ಪ್ರಾತಃ ಕಾಲ ದೀಪ ನಮೋಸ್ತುತೆ ಅಂಥೇಳಿ ದೀಪ ಮನಸ್ಫೂರ್ತಿಯಾಗಿ ಹಚ್ಚಬೇಕು. ದೀಪ ಹಚ್ಚಾದ್ಮೇಲೆ ಈಗ ನಾವು ಸಂಕಲ್ಪ ಮಾಡಬೇಕು. ಏನು ವ್ರತ ಮಾಡ್ತಾಯಿದ್ದೀವಿ, ವರಮಹಾಲಕ್ಷ್ಮಿ ವ್ರತ ವರ್ಷಕ್ಕೊಂದು ಸಲ ಹಬ್ಬ ಮಾಡ್ತಾಯಿದ್ದೀವಿ, ಅದಕ್ಕೆ ಸಂಕಲ್ಪ ಮಾಡಬೇಕು. ದಿನನಿತ್ಯ ಪೂಜೆ ಮಾಡೋದ್ರೆ ಸಂಕಲ್ಪ ಏನು ಬೇಕಾಗಿಲ್ಲ, ವರ್ಷಕ್ಕೊಂದು ಸಲ ಮಾಡೋದ್ರಿಂದ ಸಂಕಲ್ಪ ಅತ್ಯಗತ್ಯ. ಅದರಿಂದ ಒಂದು ದಳ ತುಳಸಿ ಅಥವಾ ಅಕ್ಷತೆ ಇಲ್ಲ ಒಂದು ಹೂವು ಇಟ್ಕೊಂಡು ಅದಕ್ಕೊಂಚೂರು ಅಕ್ಷತೆ ಇಟ್ಕೊಂಡು ಲಘು ಸಂಕಲ್ಪ ಮಾಡಿಬಿಟ್ಟು ಈ ಪೂಜೆ ಪ್ರಾರಂಭ ಮಾಡ್ಬೋದು. ಸಂಕಲ್ಪ ಮಂತ್ರ ಬರೋದಿಲ್ಲ ಅಂದರೆ ಮನಸ್ಸಲ್ಲೇ ನೀವು ಏನಂತ, ನನ್ನ ಸಾಲ ಬಾಧೆ, ರೋಗ ಬಾಧೆ, ನಮ್ಮ ಮನೆಯಿರತಕ್ಕಂಥ ದರಿದ್ರ ಎಲ್ಲ ಕಷ್ಟಗಳನ್ನು ದೂರ ಮಾಡು, ನಮ್ಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಡು ಅಂತ ಹೇಳಿದ್ರೆ ಅದೇ ಸಂಕಲ್ಪ. ಈ ಥರದ ಒಂದು ಸಂಕಲ್ಪ. ಈಗ ಒಂದು ಲಘು ಸಂಕಲ್ಪ ಮಾಡೋಣ. ಓಂ ಹರಿ ಓಂ ಶುಭಾಭ್ಯಾಂ ಶುಭದಿತೋ ಶೋಭನೆ ಮುಹೂರ್ತ್ಯಾದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾತಿ ಶ್ವೇತವರಾಹ ಕಲ್ಪವೈವಸ್ವತೆ ಮನ್ವಂತರೆ ಕಲಿಯುಗೆ ಪ್ರಥಮಪಾದೇ ಜಂಬುದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯ ಗೋದಾವರಿಯ ದಕ್ಷಿಣಶೀಲಶಾಲಿವಾನಶಕೆ ಬಹುಧಾವತಾರಾಮಕ್ಷೇತ್ರಸ್ಮಿನ್ ವರ್ತಮಾನೆ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭುವಾದಿ ಷಷ್ಠ ಸಂವತ್ಸರಾಣಾಮಧ್ಯ ಶ್ರೀಪ್ಲವನಾಮ ಸಂವತ್ಸರಿ ದಕ್ಷಿಣಾಯನ ವರ್ಷೃತೋ ಶ್ರಾವಣ ಮಾಸೆ ಶುಕ್ಲಪಕ್ಷೆ ತ್ರಯೋದಶೀತಿಥೋ ವಾಸರಸ್ತು ವಾಸರ ಶುಕ್ರವಾಸಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭದಿತೋ ಮಮ ಉಪಾತ ಸಮಸ್ತ ದುರಿತಕ್ಷೇದ್ವರ್ಷಿ ಪರಮೇಶ್ವರ ಪ್ರೀತ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷ ಸಿದ್ಧ್ಯರ್ಥಂ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಕುಟುಂಬಾನಾಂ ಸಪರಿವಾರಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯೇಶ್ವರಾಭಿವೃದ್ಧ್ಯರ್ಥಂ ಸಮಸ್ತಭುಜಂ ಚ ಪುತ್ರಪೌತ್ರಾಭಿವೃದ್ಧ್ಯತು ಇಷ್ಟಕಾಮ್ಯಾತ ಸಿದ್ಧ್ಯರ್ಥಂ ಮಮ ಮನೋವಾಂಚಾಫಲ ಸಿದ್ಧ್ಯರ್ಥಂ ಮಮ ಗೃಹೇ ರೋಗಬಾಧ ಧನಬಾಧ ನಾನಾ ರೀತಿ ದಾರಿದ್ರ್ಯ ದೋಷ ನಿವಾರಣಾರ್ಥಂ ಅಷ್ಟಲಕ್ಷ್ಮಿ ಸಮೇತ ಶ್ರೀ ವರಮಹಾಲಕ್ಷ್ಮಿ ದೇವತಾ ಬುದ್ಧಸ್ಯ ಶ್ರೀ ಅಷ್ಟಲಕ್ಷ್ಮಿ ವರಮಹಾಲಕ್ಷ್ಮಿ ಸಮೇತ ಶ್ರೀ ಮಹಾಲಕ್ಷ್ಮಿ ಪೂಜಾ ಸೇವಾ ಕೈಕರ್ಯ ಆಚಾರ ಮುಖೇನ ಕರ್ಮ ಕರಿಷ್ಯೆ ಅಂಥೇಳಿ ಒಂದು ಉದ್ಧರಣೆ ಮುಖಾಂತರ ಬಿಟ್ಟು ಹಿಂಗೆ ಬಿಟ್ಬಿಡ್ಬೇಕಿದು. ಇದು ಮಾಡೋಕ್ಕಾಗಲಿಲ್ಲ. ಹಾಗೆ ಒಂದು ಹೂವು ಕೈಲಿಟ್ಕೊಂಡು ಅಕ್ಷತೆ ಇಟ್ಕೊಂಡು, ಅಮ್ಮ ವರಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಮೂಲಕ ನೀನು ವ್ರತ ಮಾಡ್ತಾಯಿದ್ದೀನಿ, ನಮ್ಮ ದರಿದ್ರ ಧನಬಾಧ ಅಂದರೆ ಸಾಲಬಾಧೆ ಎಲ್ಲ ಥರ ರೋಗಗಳು ಎಲ್ಲ ನಿವಾರಣೆ ಮಾಡಿ ಅಷ್ಟ ಐಶ್ವರ್ಯವನ್ನು ನಮಗೆ ದಯಪಾಲಿಸು ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ ಅಂಥೇಳಿ ಪ್ರಾರ್ಥನೆ ಮಾಡಿಬಿಟ್ರೆ ಮುಗಿದೋಯ್ತು. ಇದು ಸಂಕಲ್ಪ. ಸಂಕಲ್ಪ ಆದಮೇಲೆ ಗಣಪತಿನ ಒಂದು ಸಲ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಓಂ ಗಣಾನ ಆಂ ತ್ವಾಂ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವತ ಆನ ಶೃಣ್ವನ್ನೋತ ಬಿಸ್ಸೀದ ಸಾಧನಂ ಓಂ ಮಹಾಗಣಪತಯೇ ನಮಃ ಅಂತೇಳಿ ಎಷ್ಟು ಸಾಕು ಅಷ್ಟು ಲಘುವಾಗಿ ಮಾಡಿಬಿಡೋಣ. ಕಾರ್ಯಕ್ರಮ ತುಂಬ ಆಡಂಬರ ಬಾರ ಭಕ್ತಿಯಿಂದ ಶ್ರದ್ಧೆಯನ್ನು ಮಾಡಿದ್ದೆ ಆದರೆ ಸಾಕ್ಷಾತ್ ಲಕ್ಷ್ಮಿ ನಾವು ಖಂಡಿತ ಒಲಿತಲೇ. ಮನಸ್ಸಲ್ಲೇ ಮಹಾಗಣಪತಿ ನೆನೆಸ್ಕೊಂಡು ಯಾವ ವಿಘ್ನ ಬರದೇ ಇಲ್ಲ ಅಂತ ಪೂಜೆ ಮಾಡಿಬಿಡೋಣ. ಈಗ ಮಹಾಗಣಪತಿ ನೆನೆಸಿದ್ದಾಯಿತು. ಇಲ್ಲ ಸಪ್ರೇಟ್ ಗಣಪತಿ ಪೂಜೆನೂ ಯಥಾಶಕ್ತಿ ಮಾಡ್ಬೋದು. ಈಗ ಸಿಂಪಲ್ಲಾಗಿ ನಾವು ಈ 8 ಜನ ಲಕ್ಷ್ಮಿಗೆ ಯಾವ ರೀತಿ ಆಹ್ವಾನ ಮಾಡಬೇಕು, ಕಳಶ ಇಡೋಂಗಿಲ್ಲ, ಫೋಟೋ ಇಡೋಂಗಿಲ್ಲ,
ಅಥವಾ ಮೂರ್ತಿ ಪೂಜೆ ಮಾಡೋಂಗಿಲ್ಲ. ಹಾಗಾದರೆ ವೀಕ್ಷಕರೇ, ಈಗ ಅಷ್ಟಲಕ್ಷ್ಮಿಯನ್ನು ಯಾವ ರೀತಿ ಆಹ್ವಾನ ಮಾಡೋದು ಹೇಳ್ಕೊಡ್ತೀನಿ. ಈ 8 ಜನ ಲಕ್ಷ್ಮೀರು ಸೇರಿದಾಗಲೇ ವರಮಹಾಲಕ್ಷ್ಮಿ ಅಂತ ಆಗೋದು. ವರಮಹಾಲಕ್ಷ್ಮಿ ಒಬ್ಬಳೇ ಅಲ್ಲ, ಅವರಲ್ಲಿ ಇನ್ನೂ 8 ಜನ ಇರ್ತಾರೆ. ಅದರಿಂದ 9 ವಿಳ್ಯದೆಲೆ ಅಥವಾ ಬಾಳೆ ಎಲೆ ತಗೊಳ್ಳಿ. ನಾನು ಜೋಡಿಸೋ ರೀತಿ ನೋಡಿ. ಇದು ಗುಪ್ತ ವಾಸ್ತು ಸಿದ್ಧಾಂತ ಅನ್ನೋ ಒಂದು ಗ್ರಂಥದಲ್ಲಿ ಹೇಳಿರುವಂಥದ್ದು. ಈ ರೀತಿ ಜೋಡಿಸ್ಬೇಕು. ಲಕ್ಷ್ಮೀ ತಂತ್ರಸಾರದಲ್ಲಿ ಮತ್ತು ಪದ್ಮಪುರಾಣದಲ್ಲಿ ಈ ಒಂದು ವಿಶೇಷತೆಯನ್ನು ಹೇಳಿದ್ದಾರೆ. ಈ ರೀತಿ ಒಂದಕ್ಕೊಂದು ಜೋಡಿಸ್ತಾ ಬರಬೇಕು. ಹೀಗೆ ಇದು ಲಕ್ಷ್ಮೀ ಯಂತ್ರನೇ ಅಂತ ತಿಳ್ಕೊಳ್ಳಿ. ಇದು ಲಕ್ಷ್ಮೀ ಯಂತ್ರ ಅಂತಲೇ ಕರೀತಾರೆ. ಇದು ಪಾಂಚರಾತ್ರ ಅಂತ ಗ್ರಂಥದಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ಇದು ಈ ಕಡೆ 3, 6 ಮತ್ತು ಇಲ್ಲಿ ಒಂದು ಮೇಲ್ಗಡೆ ಈ ರೀತಿ ಇಡಬೇಕು. ಇದು ಎಲ್ ಶೇಪಲ್ಲಿ ಈ ರೀತಿ ಇಡಬೇಕು. ಈ ರೀತಿ ಎಲ್ ಶೇಪಲ್ಲಿ ಈ ರೀತಿ ಇಡಬೇಕು. ಮಧ್ಯದಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಗುಪ್ತ ವಾಸ್ತು ಸಿದ್ಧಾಂತ ಅಂತ ಒಂದು ಗ್ರಂಥ. ಪದ್ಮಪುರಾಣ, ಲಕ್ಷ್ಮೀ ತಂತ್ರಸಾರದಲ್ಲಿ, ಪಾಂಚರಾತ್ರ ಅಂತ ಒಂದು ಗ್ರಂಥದಲ್ಲಿ ಇದನ್ನು ಹೇಳಿದರೆ ನೋಡಿ. ಇದು ಎಲ್ ಶೇಪಲ್ಲಿ ಮಧ್ಯದಲ್ಲಿ ಇದು ಲಕ್ಷ್ಮೀ ಯಂತ್ರ ಅಂತಲೂ ಕರೀತಾರೆ. ಹೀಗೆ ನಾವು ಇಟ್ಮೇಲೆ ಇದು ಪೀಠಗಳು. ಇದು ಪೀಠದ ಮೇಲೆ ಆ ಲಕ್ಷ್ಮಿಯರನ್ನ ಆವಾಹನೆ ಮಾಡಬೇಕು. ಅದರಿಂದ ಮೊದಲು ನಮಗೆ ಧೈರ್ಯ ಬೇಕು. ಧೈರ್ಯ ಇದ್ದರೆ ಓದೋಕ್ಕೆ ಧೈರ್ಯ ಬೇಕು, ದುಡಿಯೋಕ್ಕೆ ಧೈರ್ಯ ಬೇಕು, ತಿನ್ನೋದಕ್ಕೆ ಧೈರ್ಯ ಬೇಕು, ಕೊಡೋದಕ್ಕೆ ತಗೊಳ್ಳೋದಕ್ಕೆಲ್ಲ ಧೈರ್ಯ ಬೇಕು. ಅದರಿಂದ ಮೊದಲು ಧೈರ್ಯಲಕ್ಷ್ಮಿಯನ್ನು ಇಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಹೆಂಗೆ ಮಾಡೋದು? 3 ಅಷ್ಟದ ಕೊಂಬನ್ನು ಇಟ್ಟು ಆವಾಹನೆ ಮಾಡಬೇಕೀಗ. ಯಾವ ರೀತಿ ಇಡಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಇವಾಗ ಮೊದಲನೇ ಈ ಎಲ್ ಶೇಪಲ್ಲಿ ಮೊದಲನೇ ಭಾಗದಲ್ಲಿ ಧೈರ್ಯಲಕ್ಷ್ಮಿ ಅಂತ, ಬಾಡಿ ಮೈಂಡ್ ಸೋಲ್ 3. ಓಂ ಧೈರ್ಯಲಕ್ಷ್ಮಿ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಧೈರ್ಯಲಕ್ಷ್ಮೀದೇವತಾಭ್ಯೋ ರತ್ನಸಿಂಹಾಸನ ಸಮರ್ಪಯಾಮಿ ಧೈರ್ಯಲಕ್ಷ್ಮೀದೇವತಾಭ್ಯೋ ನಮಃ ರತ್ನಸಿಂಹಾಸನ ಆಸನಂ ಸಮರ್ಪಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅಮ್ಮ ಧೈರ್ಯಲಕ್ಷ್ಮಿ ಇದರ ಆಹ್ವಾನೆ ಆಗು, ಇಲ್ಲಿ ಬಂದು ಕೂತ್ಕೊಳೋದೇ ಮಂತ್ರದ ಅರ್ಥ. ಇದಾದಮೇಲೆ ಧೈರ್ಯಲಕ್ಷ್ಮಿ ಆದಮೇಲೆ ಧೈರ್ಯ ಬಂದಮೇಲೆ ವಿದ್ಯೆ ಬೇಕು. ವಿದ್ಯೆ ಕಲಿಕೆ ವಿದ್ಯೆ, ಬಾಡಿ ಮೈಂಡ್ ಸೋಲ್ ಇದು 3. ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ ಕೆಳಗೆ ವಿದ್ಯಾಲಕ್ಷ್ಮಿ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಕ್ಷತೆ ಹಾಕೋದು. ರತ್ನಸಿಂಹಾಸನಂ ಸಮರ್ಪಯಾಮಿ ಅಂಥೇಳಿ ವಿದ್ಯಾಲಕ್ಷ್ಮಿಗೆ ಧೈರ್ಯದಿಂದ ವಿದ್ಯೆ ಕಲಿತು ವಿದ್ಯೆಯಿಂದ ನಾನು ಮಾಡೋ ಎಲ್ಲ ಕೆಲಸಗಳಲ್ಲೂ ಜಯ ಸಿಗಬೇಕು ಅಂದರೆ ವಿಜಯಲಕ್ಷ್ಮಿನ ಆವಾಹನೆ ಮಾಡಬೇಕು. ಓಂ ವಿಜಯಲಕ್ಷ್ಮಿ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ವಿಜಯಲಕ್ಷ್ಮಿ, ಧೈರ್ಯ, ವಿದ್ಯಾ, ವಿಜಯಲಕ್ಷ್ಮಿ. ಈ ವಿಜಯಲಕ್ಷ್ಮಿನ ಪೂಜೆ ಮಾಡಿದ್ರೆ ನಿಮಗೆ ಇಂಟ್ರಿಗೆ ಹೋಗೋಕ್ಕೆ, ವ್ಯಾಪಾರ ಶುರು ಮಾಡಲಿಕ್ಕೆ, ಎಲ್ಲ ಕೆಲಸದಲ್ಲೂ ವಿಜಯವನ್ನು ಪ್ರಾಪ್ತಿ ಮಾಡ್ತಾಳೆ. ಆದ್ದರಿಂದ ಓಂ ವಿಜಯಲಕ್ಷ್ಮಿ ದೇವತಾಭ್ಯಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ರತ್ನಸಿಂಹಾಸನ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ. ಅಮ್ಮ ವಿಜಯಲಕ್ಷ್ಮಿ ನಿನಗೊಂದು ಪೀಠ ಕೊಟ್ಟಿದ್ದೀನಿ, ಬಾ ಕೂತ್ಕೋ, ಇಲ್ಲಿ ವಾಸ ಮಾಡು, ಇಲ್ಲಿ ನೆಲೆಸು ಅಂತೇಳಿ ಯಾರಿಗೆ? ವಿಜಯಲಕ್ಷ್ಮಿಗೆ. ವಿಜಯಲಕ್ಷ್ಮಿ ಬಂದಮೇಲೆ ಕೆಲಸಕ್ಕೆ ಹೋಗ್ಬೇಕು, ನಾವು ದುಡಿಬೇಕು, ವ್ಯಾಪಾರ ಮಾಡಬೇಕು. ಅದರಿಂದ ಓಂ ಧನಲಕ್ಷ್ಮಿ ದೇವತಾಭ್ಯೋ ನಮಃ ಅಂಥೇಳಿ ಧನಲಕ್ಷ್ಮಿಯನ್ನು ಇಲ್ಲಿ ಆವಾಹನೆ ಮಾಡಬೇಕು. ಬಾಡಿ ಮೈಂಡ್ ಸೋಲ್, ಆ ಲಕ್ಷ್ಮಿ ದೇಹ ಮನಸ್ಸು ಆತ್ಮ. ಧನಲಕ್ಷ್ಮಿ ದೇವತಾಭ್ಯಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ರತ್ನಸಿಂಹಾಸನ ಸಮರ್ಪಯಾಮಿ. ವಿಜಯಲಕ್ಷ್ಮಿ ನಮಗೆ ಧನವನ್ನು ಸಂಪಾದಿಸೋದಕ್ಕೆ, ಕೆಲಸಕ್ಕೆ ಇಂಟ್ರಿಗೆ ಹೋಗಬೇಕು, ಕೆಲಸ ಮಾಡಬೇಕು, ವ್ಯಾಪಾರ ಮಾಡಬೇಕು, ಅದು ಬರೋ ಧನಲಕ್ಷ್ಮಿ ಆದಮೇಲೆ ಊಟಕ್ಕೆ ಮಾಡಬೇಕಲ್ಲ, ಅಕ್ಕಿ, ರಾಗಿ, ಬೇಳೆ, ಗೋಧಿ ಎಲ್ಲ. ಅದಕ್ಕೆ ಇಲ್ಲಿ ಧಾನ್ಯಲಕ್ಷ್ಮಿಯನ್ನು, ಧಾನ್ಯಲಕ್ಷ್ಮಿ ದೇಹ ಮನಸ್ಸು ಮತ್ತು ಆತ್ಮ, ಇದು ಧಾನ್ಯಲಕ್ಷ್ಮಿ 3. ಓಂ ಧಾನ್ಯಲಕ್ಷ್ಮಿ ದೇವತಾಭ್ಯಂ ಧ್ಯಾಯಾಮಿ ಧ್ಯಾನ ಸರ್ಪ್ಯಾಮಿ ರತ್ನಸಿಂಹಾಸನ ಸರ್ಪ್ಯಾಮಿ ಅಂತ ಅಕ್ಷತೆ ಹಾಕಿಬಿಡೋದು. ಈಗ 3 ಅಷ್ಟದ್ದು ಕೊಂಬಿಟ್ಕೊಂಬರ್ತಾಯಿದ್ದೀನಿ. ಧಾನ್ಯ ಆದಮೇಲೆ ಕೆಲಸ ಸಿಕ್ತು, ಊಟ ತಿಂಡಿ ಸಿಗ್ತಾ ಇದೆ, ಸಂತಾನೋತ್ಪತ್ತಿ ಆಗಬೇಕು, ಮದುವೆ ಆಗಿ ಮಕ್ಕಳಾಗಬೇಕು. ಅದಕ್ಕೆ ಸಂತಾನಲಕ್ಷ್ಮಿ. ಓಂ ಸಂತಾನಲಕ್ಷ್ಮಿ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ಸಂತಾನಲಕ್ಷ್ಮಿ ದೇಹ ಮನಸ್ಸು ಆತ್ಮಕ್ಕೆ ಆಹ್ವಾನ ಮಾಡಿ ಪೀಠದ ಮೇಲೆ ಕೂರಿಸೋದು, ಈ ಆಸನದ ಮೇಲೆ ಕೂರಿಸೋದು, ಇದಕ್ಕೆ ಸಂತಾನಲಕ್ಷ್ಮಿ ಅಂತ.
ನಮಗೆ ಬೇಕಾದಾಗ ಆಯಾ ಏಜ್ ಬಂದಾಗ ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲವನ್ನೂ ಬೇಕಲ್ವಾ. ಆ ಸಮಯಕ್ಕೆ ಕೇಳಿದ ವರ ಆಯಾ ಏಜ್ಗೆ ಆಯಾ ವರ್ಷಕ್ಕೆ ತಕ್ಕಂತೆ ವರ ಕೊಡಲಿಕ್ಕೆ ವರಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು. ಓಂ ವರಲಕ್ಷ್ಮಿಯೇ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ವರಲಕ್ಷ್ಮಿಯನ್ನು ಈ ದೇಹ ಮನಸ್ಸು ಆತ್ಮವನ್ನು ಈ ಅರ್ಶನದ ಕೊಂಬಲ್ಲಿ ಆಹ್ವಾನ ಮಾಡಬೇಕು. ಓಂ ವರಲಕ್ಷ್ಮಿ ದೇವತಾಭ್ಯಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ರತ್ನಸಿಂಹಾಸನ ಸಮರ್ಪಯಾಮಿ. ಇದಾದ ನಂತರ ಎಲ್ಲ ಸೈಟು, ಕಾರು, ಬಂಗ್ಲೆ, ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲನೂ ಕೊಟ್ಟಿದ್ದಾನೆ. ಅವ್ರ ಜೊತೆ ಸುಖ ಸಿಗಬೇಕಲ್ಲ, ಆ ಎಲ್ಲ ಸೌಕರ್ಯವನ್ನು ಸಿಗಬೇಕು ಅಂತಂದರೆ ಕೊನೆಯದಾಗಿ ಸೌಭಾಗ್ಯಲಕ್ಷ್ಮಿ ಅವರನ್ನು ನೋಡಿ. ಓಂ ಸೌಭಾಗ್ಯಲಕ್ಷ್ಮಿ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ರತ್ನಸಿಂಹಾಸನ ಸಮರ್ಪಯಾಮಿ ಅಂತೇಳಿ ಸೌಭಾಗ್ಯಲಕ್ಷ್ಮಿ. ಇವರಿಷ್ಟು ಜನ 8 ಜನ ಸೇರಿದ ಮೇಲೆ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ನೋಡಿ, ಇವರೇ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಅಂಥೇಳಿ ಈ 3 ದೇವತೆಯನ್ನು 3 ಅರ್ಶನದ ಕೊಂಬನಿಗಳಿಟ್ಟು ವರಮಹಾಲಕ್ಷ್ಮಿ ದೇವಿ ಅಂಥೇಳಿ ಈ ಮಧ್ಯದಲ್ಲಿ ಇರ್ತದೆ. ಅವರೇ ಈ ವರಮಹಾಲಕ್ಷ್ಮಿ ದೇವತಾ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ರತ್ನಸಿಂಹಾಸನ ಸಮರ್ಪಯಾಮಿ ಅಂತ ಹೇಳಿ ಇದಿಷ್ಟು ನೋಡಿ. ಎಲ್ ಶೇಪಲ್ಲಿ ಯಂತ್ರ ಇದು. ಎಲ್ ಶೇಪಲ್ಲಿ ಇದು ಒಂದು ಎಲ್ಲು, ಇದು ಒಂದು ಎಲ್ಲು, ಮಧ್ಯದಲ್ಲಿ ಈ ಎರಡುಗಳನ್ನು ಕನೆಕ್ಟ್ ಮಾಡೋಕ್ಕೆ ಮಧ್ಯದಲ್ಲಿದೆ. ಈ 8 ಜನ ಲಕ್ಷ್ಮಿಯರು, 8 ಜನ ಲಕ್ಷ್ಮಿಯರ ಜೊತೆಗೆ 9ನೇ ಲಕ್ಷ್ಮಿ ವರಮಹಾಲಕ್ಷ್ಮಿ. ಇದು ವರಮಹಾಲಕ್ಷ್ಮಿ ವೃತ್ತದಲ್ಲಿ ವರಮಹಾಲಕ್ಷ್ಮಿಗೆ ಬೇಕಾಗುವಂಥ 8 ಜನ ಸಪರಿವಾರ ದೇವತೆಗಳು, ಸಶಕ್ತಿ ದೇವತೆಗಳು, ಅವರೆಲ್ಲ ಜೊತೆಲಿರುವಂಥ ಒಂದು ವಿಶೇಷವಾದ ದೇವತೆ. ಈಗ ಇದಕ್ಕೆ 16 ರೀತಿಯ ವೆರೈಟಿ ಉಪಚಾರ ಪೂಜೆ ಮಾಡಿ ಆಮೇಲೆ ಅವರಿಗೆ ನಮ್ಮ ಯಥಾಶಕ್ತಿ ಪ್ರಾರ್ಥನೆ ಮಾಡೋದು. ಹೇಗೆ ಮಾಡೋದು? ಈಗ ವಸ್ತ್ರಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಡ್ಬೋದು ನೋಡಿ. ಈ ರೀತಿ ಅರಿಶಿನ ಕುಂಕುಮ ಧೈರ್ಯಲಕ್ಷ್ಮಿಗೆ ಅರ್ಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ಹೂ ಇಟ್ಟರೆ ಇದು ಧೈರ್ಯಲಕ್ಷ್ಮಿ. ಈಗ ವಿದ್ಯಾಲಕ್ಷ್ಮಿಗೆ ಅರಿಶಿಣ ಕುಂಕುಮ ಎಲ್ಲ ಹಾಕಿ ಅಕ್ಷತೆಯನ್ನು ಹಾಕಿ ಅಕ್ಷತೆ ಹಾಕಿಬಿಟ್ಟು ಒಂದು ಹೂವಿಡೋದು. ಧೈರ್ಯ ವಿದ್ಯಾಲಕ್ಷ್ಮಿ. ನೆಕ್ಸ್ಟು ವಿಜಯಲಕ್ಷ್ಮಿ ಅಂಥೇಳಿ ವಿಜಯಲಕ್ಷ್ಮಿಯನ್ನು ಅರ್ಶಿನ ಕುಂಕುಮ ಹಾಕಿ ಒಂದು ಹೂವಿಟ್ಟು ಪೂಜೆ ಮಾಡೋದು. ವಿಜಯಲಕ್ಷ್ಮಿ ಆದಮೇಲೆ ಧನಲಕ್ಷ್ಮಿಗೆ ಅರ್ಶಿನ ಕುಂಕುಮ ಎಲ್ಲ ಹೂವು ಹಾಕಿಬಿಟ್ಟು ಪೂಜೆ ಮಾಡೋದು. ಯಥಾಶಕ್ತಿ ಭಕ್ತಿಯಿಂದ ಮಾಡಿ. ವಿದ್ಯಾಲಕ್ಷ್ಮಿ ಆಯಿತು, ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿಗೆ ನಾವು ಅರ್ಶಿನ ಕುಂಕುಮವನ್ನು ಹಿಂಗೆ ಹಾಕಿ ಅಕ್ಷತೆಯನ್ನು ಹಾಕಿ ಸಂತಾನಲಕ್ಷ್ಮಿಗೆ ಇದು ಮಾಡಬೇಕು. ಮತ್ತು ಕೇಳಿದಾಗ ಸೈಟು, ಕಾರು, ಬಂಗ್ಲೆ, ಮನೆ ಬರಬೇಕು ಅಂತಂದರೆ ವರಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಿ ಇದಕ್ಕೆ ಮಂತ್ರಪುಷ್ಪ ಎಲ್ಲ ಹಾಕಿ ಮಾಡಬೇಕು. ಕೊನೆಗೆ ಸೌಭಾಗ್ಯಲಕ್ಷ್ಮಿ, ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡುವಂಥ ಯೋಗ ಕೊಡು, ದೀರ್ಘಾಯುಷ್ ಕೊಡು ಅಂಥೇಳಿ ಈ ಸೌಭಾಗ್ಯಲಕ್ಷ್ಮಿಗೆ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಇಲ್ಲಿ ಒಂದಕ್ಕೆ ನಾನು ತೋರಿಸಿದೆ. ಇಲ್ಲಿ ಮಧ್ಯದಲ್ಲಿರುವಂಥ ವರಮಹಾಲಕ್ಷ್ಮಿಗೂ ಕೂಡ ಅರಿಶಿಣ, ಇದೇ ಮಹಾವರಮಹಾಲಕ್ಷ್ಮಿ ಮದ್ದಿದ್ದು ಅರಿಶಿಣ ಕುಂಕುಮ ಮತ್ತು ಹೂವು ಅಕ್ಷತೆಯನ್ನು ಹಾಕಿ ಮಾಡಿದಾಗ ಈಗ ಇದಿಷ್ಟಕ್ಕೂ ಬಿಡಿ ಮಾಡಿದ್ರೆ ಒಳ್ಳೆಯದು. ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ವರಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಪಾದ್ಯೋಪಾದಂ ಸಮರ್ಪಯಾಮಿ, ಕಾಲು ತೊಳಕ್ಕೆ ನೀರು ಕೊಟ್ಟೆ. ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ, ಕೈ ತೊಳಕ್ಕೆ ನೀರು ಕೊಟ್ಟೆ. ಮುಖೇ ಆಚಮನಿಂ ಸಮರ್ಪಯಾಮಿ, ಬಾಯಿ ಮುಕ್ಕಳಿಸೋಕೆ ನೀರು ಕೊಟ್ಟೆ. ಜ್ಯೂಸ್ ಕೊಡ್ತಾ ಇದ್ದೀನಿ. ಮಧುಪ್ರಕಂ ಸಮರ್ಪಯಾಮಿ, ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತೇಳಿ ಒಂದೊಂದು ತೊಟ್ಟು ನೀರು ಬಿಟ್ಬಿಟ್ಟು ಸ್ನಾನ ಮಾಡಿಸ್ದಂಗೆ ಆಯಿತು. ಅಕ್ಷತೆ ಹಾಕಿರೋ ವಸ್ತ್ರ ಆಯಿತು. ಅರ್ಶಿನ ಕುಂಕುಮ ಹೂವು ಗಂಧ ಎಲ್ಲ ಹಾಕಿದ್ರೆ ಅಲ್ಲಿಗೊಂದು ಕಂಪ್ಲೀಟ್ 16 ಪೂಜೆ ಮಾಡ್ದಂಗೆ ಆಯಿತು, ಷೋಡಶ ಪೂಜೆ ಮಾಡ್ದಂಗೆ ಆಯಿತು. ಇನ್ನೊಂದು ಸಲ ಹೇಳ್ತೀನಿ. ಮೊದಲನೇದು ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವರಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಇವಿಷ್ಟು ಜನ ಮಧ್ಯದಲ್ಲಿ ವರಮಹಾಲಕ್ಷ್ಮಿ. ಇದಿಷ್ಟು ಮಾಡಿದ್ರೆ ಇದು ಒಂದು ವರಮಹಾಲಕ್ಷ್ಮಿ ಹಬ್ಬ. ಈ ಲಕ್ಷ್ಮಿಗೆ ಇವೆಲ್ಲ ಕನೆಕ್ಟ್ ಆಗಬೇಕು. ಒಂದು ಎಲೆನೂ ಟಚ್ ಆಗಿದೆ ನೋಡಿ, ಎಲ್ಲ ಎಲೆಗಳು ಟಚ್ ಆಗಿದೆ. ಇದು ವೈಬ್ರೇಷನ್ನು ಬಂದು ಸೆಂಟ್ರಲ್ ಸೇರಿಕೊಳ್ಳುತ್ತೆ. ಇದೇ ಲಕ್ಷ್ಮಿ ಯಂತ್ರ ಅಂತ ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಋಷಿಗಳು ಮುನಿಗಳೆಲ್ಲ ಆಡಂಬರ ಇಲ್ಲದೆ ಪೂಜೆ ಮಾಡ್ತಿದ್ದು. ಇದು ಗುಪ್ತ ವಾಸ್ತು ಸಿದ್ಧಾಂಚನ ಮತ್ತು ಪಾಂಚರಾತ್ನ ಮತ್ತು ಲಕ್ಷ್ಮೀ ಪದ್ಮಪುರಾಣ ಲಕ್ಷ್ಮೀ ತಂತ್ರಸಾದಲ್ಲಿ ಈ ಪೂಜೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದೇ ಈ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ವಿಶೇಷ. ವೀಕ್ಷಕರೇ, ಆವಾಹನೆ ಆಗಿದೆ. ಈಗ 9 ಜನರಿದ್ದಾರೆ. 8 ಅಷ್ಟಲಕ್ಷ್ಮಿಯರು, ಒಂದು ವರಮಹಾಲಕ್ಷ್ಮಿ. ಇವರಿಗೆ ನಾವು ಧೂಪವನ್ನು ತೋರಿಸೋಣ. ಅದಕ್ಕೆ ಒಂದು ಧೂಪ. ಓಂ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮ ಆಗ್ರೇಹ ಸರ್ವದೇವಾನಾಂ ಧೂಪೋಯಂ ಪ್ರತ್ಯಗೃಹೀತಾಂ. ಓಂ ಧೈರ್ಯಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ವಿದ್ಯಾಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ವಿಜಯಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ಧನಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ಧಾನ್ಯಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ಸಂತಾನಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ವರಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ಸೌಭಾಗ್ಯಲಕ್ಷ್ಮಿ ದೇವತಾಭ್ಯೋ ನಮಃ ಧೂಪಮಾಗ್ರಾಪಯಾಮಿ. ಮಧ್ಯೆ
ಶ್ರೀ ವರಮಹಾಲಕ್ಷ್ಮೀ ದೇವತಾಭ್ಯಂ ಧೂಪಮಾಗ್ರಾಪಯಾಮಿ. ಈಗ ದೇವರಿಗೆ ಧೂಪವನ್ನು ತೋರಿಸಿದ್ದಾಯಿತು. ಈಗ ನೈವೇದ್ಯ ಮಾಡೋದಕ್ಕೆ ಮುಂಚೆ ಒಂದು ಆರತಿ ಮಾಡಬೇಕಾಗಿ ಬರುತ್ತೆ. ಓಂ ಚಂದ್ರಾದಿತೋತಧರಣೇ ವಿದ್ಯುದ್ವನ್ನಸ್ತತೈವ ಚ ತ್ವಮೇವ ಸರ್ವತೇಜಾಂಸಿ ಆರ್ತಿಕಂ ಪ್ರತ್ಯುಗೃಹಿತಾಂ ಆವಾಯತ ಅಷ್ಟಲಕ್ಷ್ಮೀದೇವತಾಭ್ಯೋ ನೈವೇದ್ಯ ಪೂರ್ವಾಂಗಾಜನಿರಾದಂ ದರ್ಶಯಾಮಿ. ನಿರಾಜನಾಂತರೆ ಆಚಮನೀಯಂ ಸಮರ್ಪಯಾಮಿ. ಆಚಮನೀಯಾಂತರೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ ದೇವರಿಗೆ ನೀರಾಂಜನ ಎಲ್ಲ ಆಯಿತು. ಈಗ ನೈವೇದ್ಯ ಮಾಡಬೇಕು. ನೈವೇದ್ಯ ಅಡುಗೆ ಮಾಡಿದೆಲ್ಲ ಇಡೀ ಅಂತ ಹೇಳ್ತಿಲ್ಲ, ಭಾಳ ಸಿಂಪಲ್ಲಾಗಿ ಎಲ್ಲ ಒಂದು 55 ಗ್ರಾಮು ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ ಇದೆಲ್ಲ ತಂದು ಬೇಯಿಸ್ತೇ ಇರುವಂಥದ್ದು ನೈವೇದ್ಯ. ಅದನ್ನು ನೈವೇದ್ಯ ಮಾಡಬೇಕು. ಈಗ ನೈವೇದ್ಯವನ್ನು ಮಾಡ್ತಾಯಿದ್ದೀವಿ. ಈಗ ನೋಡಿ, ಇದಿಷ್ಟು ನೈವೇದ್ಯ ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಇಲ್ಲಿ ದೇವರಿಗೆ ನೈವೇದ್ಯ ತೋರಿಸೋದು. ಓಂ ವಿಶ್ವಾಮಿತ್ರ ಸವಿತಾ ದೇವತಾ ಗಾಹಿತ್ ಚಂದ ಓಂ ಭೋಸ್ವ ತತ್ವತ್ವೇಣ ವರ್ಗೋ ದೇವಸದೀವೇದಿಯೋ ನಮರ್ಜೋ ಸತ್ಯಂ ಸರ್ಚೇನ ಪರಿಶುತ್ಯಾಮಿದೇನ ಮುದ್ದಾ ಬರದಸ್ಯ ಕಾಮಧೇನು ಸ್ಮರಂ ಅಮೃತಮಸ್ತಮೃತಂ ಜೋಮಿ ಸ್ವಾಹ ನೈವೇದ್ಯಂ ವಿಬುಧಯಂ ದೇವಿ ಶರ್ಕರಾಯುತ ಮಯಾ ಗುರುಣಾ ಪರಮೇಶ್ವರಿ ಆವಾಯತ್ ಅಷ್ಟಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀ ದೇವತಾಭ್ಯೋ ನಮಃ. ಯಥಾಶಕ್ತಿ ನೈವೇದ್ಯಂ ಸಮರ್ಪಯಾಮಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದನಾಯ ಸ್ವಾಹ, ಓಂ ಸಮನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ, ಅಮೃತೋಪದಾನ ಮಹಿಜೋಹಮಿ ಸ್ವಾಹ ಅಂಥೇಳಿ ದೇವರಿಗೆ ಇದನ್ನು ತೋರಿಸಿ ನೀರು ಬಿಟ್ಬಿಟ್ರೆ ಇದು ದೇವ್ರ ನೀರಿಗೆ ಅದು ನೈವೇದ್ಯ ಆಯಿತು. ಮತ್ತು ಕುಡಿಯೋದಕ್ಕೆ ಒಂದು ಗ್ಲಾಸ್ ಹಾಲು, ಲಕ್ಷ್ಮಿಗೆ ಕಲ್ಸಕ್ಕರೆ ಹಾಲು ಭಾಳ ಇಷ್ಟ. ಅದಕ್ಕೊಂದು ಒಂದು ತೊಟ್ಟು ಅಥವಾ ಒಂದು ಚಮಚ ತುಪ್ಪ ಹಾಕಿ ಕಲ್ಸಕ್ಕರೆ ಇಟ್ಬಿಟ್ಟು ದೇವಿಗೆ ಕ್ಷೀರಂ ನೈವೇದ್ಯಂ ಸಮರ್ಪಯಾಮಿ ಅಂಥೇಳಿ ಅದಕ್ಕೆ ಓಂ ಪ್ರಾಣಾಯ ಸ್ವ, ಅಪನಾಯ ಸ್ವ, ವ್ಯಾನಾಯ ಸ್ವ, ಉದನಾಯ ಸಮನಾಯ ಸ್ವ, ಬ್ರಹ್ಮಣೇ ಸ್ವಾಹ ಅಂಥೇಳಿ ದೇವರಿಗೆ ಕಲ್ಸಕ್ಕರೆ ಹಾಲು ಎಲ್ಲವನ್ನು ಇಟ್ಟು ನೈವೇದ್ಯ ಮಾಡಾಯಿತು. ನೈವೇದ್ಯ ಆದ ನಂತರ ಈ ಒಂದು ವೀಳ್ಯದೆಲೆ ಅಡಿಕೆಯನ್ನು ಇಟ್ಟು ₹1 ದಕ್ಷಿಣೆ ಇಟ್ಟು ಅಥವಾ ಯಥಾಶಕ್ತಿ ನಿಮಗೇನು ದಕ್ಷಿಣೆ ಇದೆಯೋ ಅದು ಇಟ್ಬಿಟ್ಟು ದೇವಿಗೆ ತಾಂಬೂಲ ಕೊಡಬೇಕು. ಭೋಗಿ ಫಲಂ ಸಮಾಯುಕ್ತಂ ಲವೈಂಗ ಕರ್ಪೂರ್ಣಚೂರ್ಣ ಸಂಯುಕ್ತಂ ತಾಂಬೂಲ ಪ್ರತಿವೃತ ಆವಾಯತ ಅಷ್ಟಲಕ್ಷ್ಮಿ ಸಮೇತ ವರಮಹಾಲಕ್ಷ್ಮೀ ದೇವತಾಭ್ಯಂ ತಾಂಬೂಲಂ ಸಮರ್ಪಯಾಮಿ. ಹಿರಣ್ಯಗರ್ಭ ಗರ್ಭಸ್ಥಂ ಹೇಮ ಬೀಜ ವಿಭಾವಸೋ ಅನಂತ ಪುಣ್ಯ ಫಲದ ಮತಿ ಶಾಂತಿ ಪ್ರಯಚ್ಛಮಿ. ಯಥಾಶಕ್ತಿ ದಕ್ಷಿಣಾಂ ಸಮರ್ಪಯಾಮಿ. ಅದಾದ ನಂತರ ಕೊನೆಯದಾಗಿ ಮತ್ತೊಂದು ಸಲ ಧೂಪ. ಓಂ ವನಸ್ಪತಿ ರಸೋತ್ಪನ್ನಗಂಧಾಢ್ಯ ಧೂಪೋತ್ತಮ ಆಗ್ರೇಹ ಸರ್ವದೇವಾನಾಂ ಧೂಪೋಯಂ ಪ್ರತ್ಯುಗೃಹಿತಾಂ ಆವಾಯತ ವರಮಹಾಲಕ್ಷ್ಮೀ ದೇವತಾ ಅಷ್ಟಲಕ್ಷ್ಮೀ ದೇವತಾ ಧೂಪಮಾಗ್ರಾಪಯಾಮಿ. ಈಗ ಆದ ನಂತರ ದೇವರಿಗೆ ಪಂಚಾರತಿಯನ್ನು ಮಾಡೋಣ. ಪಂಚಾರತಿ ಅಂದರೆ 5 ತತ್ವಗಳು, ಆಕಾಶ, ಭೂಮಿ ಮತ್ತು ಜಲ, ಅಗ್ನಿ, ಗಾಳಿ ಇವೆಲ್ಲವೂ ನಮ್ಮ ಶರೀರದಲ್ಲಿದೆ. ಆ ಎಲ್ಲ ಶರೀರಕ್ಕೂ ಕೂಡ ನಾವು ಶಕ್ತಿ, ತುಷ್ಟಿ, ಪುಷ್ಟಿ ತುಂಬಲಿ ಅಂಥೇಳಿ ಒಂದು ಪಂಚಾರತಿಯನ್ನು ಮಾಡೋಣ. ಇದೇ ಮಹಾಮಂಗಳಾರತಿ ಅಥವಾ ಆರತಿ ಮಾಡೋದಿದು. ಈಗ ದೇವಿಗೆ ಕೊನೆಯದಾಗಿ ಮಹಾಮಂಗಳಾರತಿ ಅಷ್ಟಲಕ್ಷ್ಮಿಯರಿಗೆ. ಓಂ ಚಂದ್ರಾದಿತೋತಧರಣೇ ವಿದ್ಯುದ್ವನ್ನಸ್ತತೈವ ಚ ತ್ವಮೇವ ಸರ್ವತೇಜಾಂಸಿ ಆರ್ತಿಕಂ ಪ್ರತಿಹೃತಾಂ ಮಹಾದೇವೇಶ ವಿದ್ಮಹೇ ವಿಷ್ಣುಪತ್ನಿ ಶ್ರೀ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಧೈರ್ಯಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ವಿದ್ಯಾಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ವಿಜಯಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ಧನಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ಧಾನ್ಯಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ಸಂತಾನಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ವರಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ಸೌಭಾಗ್ಯಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ಮಧ್ಯೆ ಶ್ರೀ ವರಮಹಾಲಕ್ಷ್ಮೀ ದೇವತಾ ನೀರಾಜಂ ಸರ್ಪ್ಯಾಮಿ. ನೀರಾಜನಾಂತರೆ ಆಚಮನೀಂ ಸಮರ್ಪಯಾಮಿ. ಆಚಮನೀಯಾಂತರೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂ ಸಮರ್ಪಯಾಮಿ. ರಕ್ಷಾಂ ಧಾರಯಾಮಿ ಅಂಥೇಳಿ ನಾವು ರಕ್ಷೆಯನ್ನು ತಗೊಂಡು ಈಗ ಪ್ರಾರ್ಥನೆ ಮಾಡ್ಕೋಬೇಕು. ಯಾನಿ ಕಾನಿ ಚ ಪಾಪಾನಿ ಜನ್ಮಾತ್ ಕೃತಾನಿ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೇ ಪದೇ ಪದೇ. ಪಾಪೋಹಂ ಪಾಪ ಕರ್ಮಾಣಾಂ ಪಾಪಾತ್ಮ ಪಾಪ ಸಂಭವ. ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜಗದೀಶ್ವರಿ. ವರಮಹಾಲಕ್ಷ್ಮೀ ದೇವತಾಭಿ ಯಥಾಶಕ್ತಿ ಪ್ರಾರ್ಥನಾ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮಾ ವಾಮಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಓಂ ಶಾಂತಿ ಶಾಂತಿ ಶಾಂತಿ. ಯಥಾಶಕ್ತಿ ಮಂತ್ರಪುಷ್ಪಂ ಸಮರ್ಪಯಾಮಿ. ಸ್ವರ್ಗ ಸರ್ವಲೋಕೆ ಸರ್ವಸಂಪದ್ರ ಗುಣಕೃಪೆಯ ಜಗದೀಶ್ವರಿ. ಕೊನೆಯದಾಗಿ ಮಂತ್ರಾಕ್ಷತೆ ಒಂದು ಉದ್ಧರಣೆ ಇಟ್ಕೊಂಡು ದೇವಿಗೆ ಮಹಾದೇವೇಶ ವಿದ್ಮಹೇ ವಿಷ್ಣುಪತ್ನಿ ಶ್ರೀ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ದೇವತಾ ಯಥಾಶಕ್ತಿ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ನೀರು ಬಿಟ್ಬಿಡಬೇಕು. ಆಮೇಲೆ ಮತ್ತೊಂದು ಸಲ ಪ್ರಾರ್ಥನೆ ಮಾಡಿ ದೇವಿನ ಯಸ್ಯ ಸ್ಮರಣ ಮಾತ್ರೇಣ ಇಲ್ಲಿ ಒಂದು ಸಲ ನಾನು ಪ್ರಾರ್ಥನೆ ಮಾಡಿ ಆವಾಯತ ದೇವತಾ
ಪುನಃ ಪೂಜಾಂ ಚ ಕರಿಷ್ಯೆ ಅಂತೇಳಿ ಛತ್ರಂ ಸಮರ್ಪ್ಯಾಮಿ, ಚಾಮರಂ ಸಮರ್ಪ್ಯಾಮಿ, ಗೀತಂ ಸಮರ್ಪ್ಯಾಮಿ, ವಾದ್ಯಂ ಶ್ರಾವ್ಯಾಮಿ, ಆಂದೋಳಿಕಾರೋಹಣ ಸಮರ್ಪ್ಯಾಮಿ, ರಥಾರೋಹಣ ಸಮರ್ಪ್ಯಾಮಿ, ಅಶ್ವಾರೋಹಣ ಸಮರ್ಪ್ಯಾಮಿ, ಗಜಾರೋಹಣ ಸಮರ್ಪ್ಯಾಮಿ, ವೇದಪಾರಾಯಣ ಸಮರ್ಪ್ಯಾಮಿ, ಶಾಸ್ತ್ರಪಾರಾಯಣ ಸಮರ್ಪ್ಯಾಮಿ, ಪುರಾಣ ಶ್ರವಣ ಸಮರ್ಪ್ಯಾಮಿ, ಪಂಚಾಂಗ ಶ್ರವಣ ಸಮರ್ಪ್ಯಾಮಿ, ಭಕ್ತೋಪಚಾರ, ದೇವೋಪಚಾರ, ರಾಜೋಪಚಾರ, ಸರ್ವೋಪಚಾರ, ಶಕ್ತೋಪಚಾರ ಪೂಜಾಂ ಸಮರ್ಪಯಾಮಿ. ಆವಾಹಿತ ಅಷ್ಟಲಕ್ಷ್ಮಿ ಸಮೇತ ವರಮಹಾಲಕ್ಷ್ಮಿ ದೇವತಾ ಪುನಃ ಪೂಜಾಂ ಸಮರ್ಪಯಾಮಿ. ಒಂದು ಅಕ್ಷತೆ ಇಟ್ಕೊಂಡು ಕೈನಲ್ಲಿ ಒಂದು ಉದ್ಧರಣೆಯಲ್ಲಿ ನೀರು ಬಿಟ್ಕೊಂಡು ಯಸ್ಯ ಸ್ಮೃತ್ಯಾಚನಾಮತ್ತಪ ಪೂಜಾ ಕ್ರಿಯಾದೀಶನೂನು ಸಂಪೂರ್ಣತಾಂ ಯಾಂತ ವಂದೇ ತಮುಶ್ಚ ಮಂತ್ರಹೀನ ಕ್ರಿಯಾಹೀನ ಭಕ್ತಿನಂ ಜನಾದನ ಯತ್ಪೂಜ ಮಯಾದೇವ ಪರಿಪೂರ್ಣ ತದಸ್ತು ಮನೇನ ಮಯಾ ಕೃತ್ಯನ್ ಶ್ರೀ ಅಷ್ಟಲಕ್ಷ್ಮಿ ಸಮೇತ ವರಮಹಾಲಕ್ಷ್ಮಿ ದೇವತಾ ಪೂಜಾರಾಧನೇನ ಭಗವತಿ ಶ್ರೀ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ವರಮಹಾಲಕ್ಷ್ಮಿ ದೇವತಾ ಸುಪ್ರೀತ ಸುಪ್ರಸನ್ನ ವರದೋ ಭವತು ಅಂಥೇಳಿ ಹೀಗೆ ನೀರು ಬಿಟ್ಬಿಡಬೇಕು. ಬಿಟ್ಬಿಟ್ಟು ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದಿಷ್ಟು ಒಂದು ಕಂಪ್ಲೀಟ್ ಪೂಜಾ ಪ್ಯಾಕೇಜು. ಇದಿಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಆವಾಹನೆ ಮಾಡಿಬಿಟ್ಟು ಅಮ್ಮ ಧೈರ್ಯಲಕ್ಷ್ಮಿ ನನ್ನ ಕಾಪಾಡು, ವಿದ್ಯಾಲಕ್ಷ್ಮಿ ನನ್ನ ಕಾಪಾಡು, ವಿಜಯಲಕ್ಷ್ಮಿ ನನ್ನ ಕಾಪಾಡು, ಧನಲಕ್ಷ್ಮಿ ಕಾಪಾಡು, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವರಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಮಧ್ಯ ವರಮಹಾಲಕ್ಷ್ಮಿ ನನ್ನನ್ನು ಕಾಪಾಡು ಅಂತೇಳಿ ಭಕ್ತಿದ ಪೂಜೆ ಮಾಡಿ ನೀವು ಹೆಂಗೆ ತೋಚುತ್ತಂಗೆ ಮಾಡಿಬಿಟ್ರೆ ಇದೆಲ್ಲ ಕಂಪ್ಲೀಟ್ ಆಗುತ್ತೆ. ವೀಕ್ಷಕರೇ, ಇಷ್ಟೆಲ್ಲ ನಾವು ಪೂಜೆ ಮಾಡಿದ್ದೀವಲ್ಲ, ಈಗ ಇಲ್ಲಿ ಅಷ್ಟಲಕ್ಷ್ಮಿಯರು ವಾಸ ಮಾಡ್ತಿದ್ದಾರೆ. ಅವ್ರ ಮುಂದೆ ಕೂತ್ಕೊಂಡು ನಾವು ತೋರಿಸುವಂಥ ಮುದ್ರಾ ಮಂತ್ರವನ್ನು ಜಪ ಮಾಡಿದ್ದಾದರೆ ನಿಮಗೆ ಬಹಳ ಫಲಪ್ರಾಪ್ತಿ ಆಗ್ತದೆ. ನೀವೇ ಮುದ್ರೆ ಮಾಡಿ ನೀವೇ ಜಪ ಮಾಡಿಬಿಟ್ರೆ ಅಷ್ಟಲಕ್ಷ್ಮಿಯ ಆಶೀರ್ವಾದ ಆಗುತ್ತೆ. ಹೇಗೆ ಮಾಡಬೇಕು? ಕಿರುಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳನ್ನೆಲ್ಲ ಒಂದಕ್ಕೊಂದು ಜೋಡಿಸ್ಬಿಟ್ಟು ಹೆಬ್ಬೆಟ್ಟನ್ನು ಮಧ್ಯದ ಬೆರಳಿನ ಮಧ್ಯಭಾಗದಲ್ಲಿಡಿ. ಮಧ್ಯದ ಬೆರಳಿನ ಮಧ್ಯಭಾಗದಲ್ಲಿಟ್ಟು ಆಮೇಲೆ ತೋರು ಬೆರಳನ್ನು ಹೆಬ್ಬೆಟ್ಟನ್ನು ತುದಿಯಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು. ಇಟ್ಕೊಂಡ್ರೆ ಇದು ಕಾಂಚನ ಮುದ್ರಾ ಅಂತಾರೆ, ಅಂದರೆ ಲಕ್ಷ್ಮೀ ಮುದ್ರಾ ಅಥವಾ ಕಾಂಚನ ಮುದ್ರಾ ಅಂತಾರೆ. ಹೀಗೆ ಹೆಬ್ಬೆಟ್ಟ ಮೇಲೆ ತೋರು ಬೆರಳು ಇಡಬೇಕು. ಉಳಿದ 3 ಬೆರಳೆಲ್ಲ ಈ ರೀತಿ ಒಳಗಡೆ ಪ್ರೆಸ್ ಮಾಡ್ಕೋಬೇಕು. ಮಾಡಿಕೊಂಡು ಇದ್ರ ಮುಂದೆ ಕೂತ್ಕೊಂಡು ಓಂ ಮ್ರೀಂ ಶ್ರೀಂ ಐಂ ಕ್ಲೀಂ ಠಂ 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 ನಮೋ ಭಗವತಿ ಮಹಾಲಕ್ಷ್ಮೀ ಮಮ ಸರ್ವಕಾರ್ಯಾಣಿ ಸಾಧಯ ಸಾಧಯ ಮಾಂ ರಕ್ಷ ರಕ್ಷ ಶೀಘ್ರಂ ಮಾಂ ಧನಂ ಕುರು ಕುರು ಫಟ್ ಶ್ರಿಯಂ ದೇಹಿ ಪ್ರಜ್ಞಾಂ ದೇಹಿ ಮಮ ಆಪತ್ತಿ ನಿವಾರಯ ಸ್ವಾಹ. ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಠಂ 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 ನಮೋ ಭಗವತಿ ಮಹಾಲಕ್ಷ್ಮೀ ಮಮ ಸರ್ವಕಾರ್ಯಾಣಿ ಸಾಧಯ ಸಾಧಯ ಮಾಂ ರಕ್ಷ ರಕ್ಷ ಶೀಘ್ರಂ ಮಾಂ ಧನಂ ಕುರು ಕುರು ಫಟ್ ಶ್ರಿಯಂ ದೇಹಿ ಪ್ರಜ್ಞಾಂ ದೇಹಿ ಮಮ ಆಪತ್ತಿ ನಿವಾರಯ ಸ್ವಾಹ ಅನ್ನೋ ಮಂತ್ರನ ಹೇಳಬೇಕು. ಓಂ ಹ್ರೀಂ ಅಂದರೆ ಶಕ್ತಿ, ನನ್ನಲ್ಲೆಲ್ಲ ಶಕ್ತಿ ಕೊಡುವಂಥ ಶಕ್ತಿ ದೇವತೆ ಹ್ರೀಂ ಅಂದರೆ. ಐಂ ಶ್ರೀಂ ಅಂದರೆ ಸಂಪತ್ತು, ಐಂ ಅಂದರೆ ಸರಸ್ವತಿ, ಕ್ಲೀಂ ಅಂದರೆ ಕಾಮೇಶ್ವರಿ ಅಂತ. ಅದರಿಂದ ನನ್ನಲ್ಲಿ ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಸಂಪತ್ತನ್ನು ಸಂಪಾದನೆ ಮಾಡುವಂಥ ಶಕ್ತಿಯನ್ನು ಕೊಟ್ಟು ವಾಕ್ಚಾತುರ್ಯತೆಯನ್ನು ಕೊಟ್ಟು ಒಳ್ಳೆ ಮಾತನಾಡಿ ನನ್ನ ಇಷ್ಟಾರ್ಥ ನೆರವೇರಿಸು ಅಂತೇಳಿ ಓಂ ಹ್ರೀಂ ಐಂ ಓಂ ಹೈಂ ಹ್ರೀಂ ಶ್ರೀಂ ಐಂ ಕ್ಲೀಂ ಠಂ ಠಂ ಠಂ. ದೇಹ ಮನಸ್ಸು ಆತ್ಮವನ್ನು ಶುದ್ಧೀಕರಣ ಮಾಡುವಂಥ ಮಂತ್ರ ಬೀಜಾಕ್ಷರ ಠಂ ಠಂ ಠಂ. ನಮೋ ಭಗವತಿ ಮಹಾಲಕ್ಷ್ಮೀ ಮಮ ಸರ್ವಕಾರ್ಯಾಣಿ ಸಾಧಯ ಸಾಧಯ, ನನ್ನೆಲ್ಲ ಕೆಲಸದನ್ನು ಸಕ್ಸಸ್ ಮಾಡು, ಯಾವುದೂ ಹಾಳು ಮಾಡಬೇಡ. ಮಮ ಸರ್ವಕಾರ್ಯಾಣಿ ಸಾಧಯ ಸಾಧಯ ಮಾಂ ರಕ್ಷ ರಕ್ಷ, ನನ್ನನ್ನು ರಕ್ಷಣೆ ಮಾಡು ತಾಯಿ. ಶೀಘ್ರಂ ಮಾಂ ಅತಿ ಬೇಗ ನನಗೆ ಧನಂ ಕುರು ಕುರು ಫಟ್ ಅಂತ ದುಡ್ಡನ್ನು ಬೇಗ ಬೇಗ ಕೊಡು ತಾಯಿ. ಶ್ರಿಯಂ ದೇಹಿ ಒಳ್ಳೆಯ ಹೆಸರು ಕೀರ್ತಿ ಸ್ಥಾನವನ್ನು ಕೊಡು. ಪ್ರಜ್ಞಾಂ ದೇಹಿ ಬುದ್ಧಿ ವಿವೇಕ ಜ್ಞಾನವನ್ನು ಕೊಡು. ಮಮ ಆಪತ್ತು ನನ್ನಲ್ಲಿ ಬರ್ತಕ್ಕಂಥ ಎಲ್ಲ ಆಪತ್ತನ್ನು ನಿವಾರಣೆ ಮಾಡುವಂತ ಕೇಳುವಂಥ ಒಂದು ಮಂತ್ರ ಇದು. ಇದು ಒಂದು ವಿಶೇಷವಾದಂಥ ಗುಪ್ತವಾಸ್ತು ಸಿದ್ಧಾಂಚನ ಅನ್ನೋದಲ್ಲಿ ಇದು ಮಂತ್ರ ಬರುತ್ತೆ. ಇದನ್ನು ಲಕ್ಷ್ಮೀ ತಂತ್ರಸಾದಲು ಮತ್ತು ಪದ್ಮಪುರಾಣದಲ್ಲಿ ಕೂಡ ಈ ಮಂತ್ರ ಹೇಳ್ತಾರೆ. ಇದನ್ನು ಈ ಮುದ್ರೆ ಇಟ್ಕೊಂಡು ಇದನ್ನು ಜಪ ಮಾಡಿದ್ದೆ ಆದರೆ ನಿಮಗೆಲ್ಲ ತಾಪತ್ರೆಗಳು ನಿವಾರಣೆ ಆಗುತ್ತೆ. ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವರಲಕ್ಷ್ಮಿ ಮತ್ತು ಸೌಭಾಗ್ಯಲಕ್ಷ್ಮಿ, ಮಧ್ಯದಲ್ಲಿ ವರಮಹಾಲಕ್ಷ್ಮಿ. ಇವರಿಷ್ಟನ್ನು ಕೇಳೋದೇನು ಗೊತ್ತಾ? ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಠಂ 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 ನಮೋ ಭಗವತಿ ಮಹಾಲಕ್ಷ್ಮಿ
ಮಮ ಸರ್ವ ಕಾರ್ಯಾಣಿ ಸಾಧಯ ಸಾಧಯ ಮಾಂ ರಕ್ಷ ರಕ್ಷ, ನನ್ನ ರಕ್ಷಣೆ ಮಾಡೋ ತಾಯಿ. ಶೀಘ್ರಂ ಮಾಂ ಧನಂ ಕುರು ಕುರು, ಧನಂ ದುಡ್ಡನ್ನು ತಂದು ಕೊಡು, ಧನಂ ಕುರು ಕುರು ಫಟ್. ಶ್ರಿಯಂ ದೇಹಿ, ಹೆಸರು ಸ್ಥಾನಮಾನ ಗೌರವವನ್ನು ಕೊಟ್ಟು ಸಂಪತ್ತನ್ನು ಕೊಡು. ಪ್ರಜ್ಞಾಂ ದೇಹಿ, ಜ್ಞಾನ ಬುದ್ಧಿ ವಿವೇಕವನ್ನು ದಯಪಾಲಿಸು. ಮಾಂ ಅಥವಾ ನನ್ನ, ಮಮ ಆಪತ್ತಿ ನಿವಾರಣೆಯ, ನನ್ನ ಬರುವಂಥ ಎಲ್ಲ ಆಪತ್ತಿ ನಿವಾರಣೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿ ಇದನ್ನು ಇವತ್ತೊಂದು ದಿವಸ ಪೂರ್ತಿ ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋವರೆಗೆ ಇದನ್ನಿಟ್ಟು ಆಮೇಲೆ ನಿಧಾನವಾಗಿ ಇದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಇನ್ನೊಂದು ಸಲ ಇದನ್ನೆಲ್ಲ ತೆಗೆದಬೇಕು. ವಿಳ್ಯದನ್ನೆಲ್ಲ ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ಅರ್ಶಿನ ಕೊನೆ ಕೊಂಬಿದೆಲ್ಲ ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ಅದನ್ನು ನೀವು ಪ್ರಸಾದ ರೂಪದಲ್ಲಿ ಮೈಗೆ ಹಚ್ಕೊಳ್ಳೋದು, ಸ್ನಾನ ಮಾಡುವಾಗ ಹೆಂಗಸ್ರಿಗೆ ಎಣ್ಣೆಗೆ ಹಚ್ಕೊಳ್ಳೋದು, ಈವನ್ ಅದನ್ನು ಪುಡಿ ಮಾಡಿ ಸಾಂಬಾರಿಗೂ ಕೂಡ ಬಳಸ್ಬೋದು, ಮಹಾಪ್ರಸಾದ. ಈ ಹೂವನ್ನು ತೆಗೆದು ಮುಡ್ಕೊಳ್ಳಿ. ವಿಳ್ಯದೆಲೆ ತಿನ್ನುವಂಥವ್ರು ಅದನ್ನು ಊಟ ಆದಮೇಲೆ ಎಲ್ಲೆಡಕ್ಕೆ ಹಾಕ್ಕೊಳ್ಳಿ. ಇದು ಯಾರಿಗಾರು ವೀಳ್ಯದೆಲೆ ಉಪಯೋಗಿಸುವಂಥವ್ರಿಗೆ ತಿನ್ನೋಕ್ಕೆ ಕೊಡಿ ಅವರಿಗೆ. ಈ ದಕ್ಷಿಣೆ ಇಟ್ಟಿದೆಯಲ್ಲ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಇಷ್ಟೇ, ಇದನ್ನು ಯಾವುದು ಹೊರಗಡೆ ಚೆಲ್ಲುವಂಗಿಲ್ಲ. ಇದಿಷ್ಟು ಈ ಒಂದು ವಿಶೇಷತೆ. ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಋಷಿಮುನಿಗಳು ಕಾಡುಗಳಲ್ಲಿ ಇದನ್ನು ಮಾಡ್ತಾಯಿದ್ರು. ಇದನ್ನು ಮತ್ತೊಂದು ಸಲ ಹೇಳ್ತೀನಿ. ಪಾಂಚರಾತ್ರ, ಲಕ್ಷ್ಮೀತಂತ್ರ ಮತ್ತು ಪದ್ಮಪುರಾಣ, ಗುಪ್ತವಾಸ್ತು ಸಿದ್ಧಾಂತ ಅನ್ನೋ ಒಂದು ಗ್ರಂಥದಲ್ಲಿ ಇದನ್ನು ಮಾಡಿದರೆ ಈ ಎಲ್ ಶೇಪ್, ಇದು ಒಂದು ಯಂತ್ರ. ಆ್ಯಕ್ಚುಲಿ ಇದು ಲಕ್ಷ್ಮಿ ಯಂತ್ರ. ಈ ಯಂತ್ರದಲ್ಲಿ ನಾನು ಎಲೆಗಳಿಟ್ಟು ಮಾಡಿದ್ದೀನಿ. ಇದು ಬೇಕಾದ್ರೆ ರಂಗೋಲಿ ಹಾಕಿ ಬರೆದು ಮಾಡ್ಬೋದು, ಆದರೆ ಪೀಠ ಬೇಕಲ್ಲ, ಅದಕ್ಕೆ ವಿಳ್ಯದೆಲೆ ಇಟ್ಟಿದ್ದೀವಿ. ಇದನ್ನಿಷ್ಟು ಮಾಡಿದ್ದೆ ಆದರೆ ನಿಮಗೆ ಧನ ಧಾನ್ಯ ಸಮೃದ್ಧಿ ಕೊಟ್ಟು ಆಯುಷ್ ಆರೋಗ್ಯವನ್ನು ಕೊಡ್ತಾರೆ. ಆದ್ದರಿಂದ ಈ ಒಂದು ವಿಶೇಷವಾದಂಥ ಪೂಜೆ ಈಗಾಗಲೇ ಭಾಳಷ್ಟು ವರಮಹಾಲಕ್ಷ್ಮಿ ಪೂಜೆಗಳ ವಿವಿಧ ರೀತಿಯಲ್ಲಿ ನಾವು ತೋರಿಸಿದ್ದೀವಿ. ಆದರೆ ಇದು ಒಂದು ಸುಮಾರು 1000 ವರ್ಷದ ಹಿಂದೆ ಈ ಪೂಜೆ ನಡೀತಾ ಇತ್ತು. ಇದನ್ನು ಗ್ರಹಣ ಕಾಲದಲ್ಲಿ ಮಾಡ್ಬೋದು, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡ್ಬೋದು, ಪ್ರದೋಷ ಕಾಲದಲ್ಲಿ ಮಾಡ್ಬೋದು. ನಿಮಗೆ ಯಾವಾಗ ಏನೋ ತೊಂದರೆ ಅನ್ನಿಸ್ತೋ ಇದನ್ನು ಮನೇಲಿ ಆಗಾಗ ಮಾಡ್ತಾಯಿರಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಹುಟ್ಟಿದ ಹಬ್ಬದ ದಿವಸ, ಹುಟ್ಟಿದ ವರ್ಷಕ್ಕೊಂದ್ಸಲ ಆದರೂ ಇದು ಮಾಡಿದ್ದೆ ಆದರೆ ಈ 8 ಜನ ಲಕ್ಷ್ಮಿ ಜೊತೆಗೆ ವರಮಹಾಲಕ್ಷ್ಮಿ ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ. ನಿಮಗೆ ಇದು ಬಹಳ ವಿಶೇಷವಾದ ಪೂಜೆ. ಬಹುಶಃ ಇದು ಇಡೀ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಈ ವಿದ್ಯೆಯನ್ನು ನಾನು ನಮ್ಮ ಸಿರಿಕನ್ನಡ ಚಾನಲಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಇದೊಂದು ವಿಶೇಷವಾದದ್ದು. ಸಿಂಪಲ್ಲಾಗಿ ಒಂದು 200 ರೂಪಾಯಿ ಒಳಗೆ ಖರ್ಚು ಮಾಡಿ ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ. ಬಿಡಿ ಹೂ ಸಾಕು, ಒಂದು 55 ಗ್ರಾಮ್ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ, ಒಂದು ಲೋಟ ಹಾಲು, ಕಲ್ಸಕ್ಕರೆ ಒಂದು 50 ಗ್ರಾಮು, ಮತ್ತು ಒಂದು 10 ಎಲೆ ವಿಳ್ಯದೆಲೆ, ಒಂದು ಅಡಿಕೆ 2 ರೂಪಾಯಿ ಧನ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ದೀಪಕ್ಕೆ ಎಣ್ಣೆ, ಬತ್ತಿ ಇದೆಲ್ಲ ಲೆಕ್ಕ ಹಾಕ್ಕೊಂಡಾಗ ಒಂದು 200-250 ರೂಪಾಯಿ ಖರ್ಚಲ್ಲಿ ಈ ಕಾರ್ಯಕ್ರಮ ಮುಗಿದೋಗ್ಬಿಡುತ್ತೆ. ಅದೇ ಈ ಒಂದು ವಿಶೇಷತೆ. ಇದೇ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷ ಪೂಜಾ ಕ್ರಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಮ್ಮೆಲ್ಲರಿಗೂ ಬಂದಿರೋ ಮಹಾಮಾರಿ ಕೊರೋನಾ ನಿವಾರಣೆ ಆಗಲಿ, ಕೊರೋನಾ ರೋಗ ಸರ್ವ ನಾಶ ಆಗಲಿ, ಮತ್ತು ಅದು ಹೆಸರು ಮತ್ತೆ ಜಗತ್ತಲ್ಲಿ ಬರಬಾರ್ದು ಕೊರೋನಾ ಅನ್ನೋ ಕಾಯಿಲೆ. ಮತ್ತು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಥರ ಸಾಲಬಾಧೆ, ರೋಗಬಾಧೆ, ಧಾನ್ಯಗಳಲ್ಲಿ ಕೊರತೆ, ಊಟ ತಿಂಡಿ ಕೊರತೆ, ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ಮನೆ ಇಲ್ಲ, ಕಾರಿಲ್ಲ, ಬಂಗ್ಲೆ ಇಲ್ಲ, ಯಾವ ಸೌಭಾಗ್ಯವೂ ಇಲ್ಲ ಅನ್ನೋದಾಗಿದ್ದರೆ ಅದೆಲ್ಲೋ ದಯಪಾಲಿಸಲಿ ಅಂತ ಹೇಳಿ ಈ ಒಂದು ಪೂಜೆ ಮಾಡಿದ್ದೀವಿ. ಈ ಪೂಜೆ ಫಲ ನಿಮಗೆ ಪ್ರಾಪ್ತಿಯಾಗಲಿ. ನಮ್ಮ ಸಿರಿಕನ್ನಡದ ಎಲ್ಲ ವಾಹಿನಿಯ ವೀಕ್ಷಕರಿಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸುಖ, ಶಾಂತಿ, ಆಯುಷ್, ಆರೋಗ್ಯ, ಧನ, ಕನಕ, ವಸ್ತ್ರ, ವಾಹನಾದಿ ನಿತ್ಯ ನಿರಂತರವಾಗಿ ಅಷ್ಟೈಶ್ವರ್ಯವು, ಅಷ್ಟಲಕ್ಷ್ಮಿ ನಿಮಗೆ ಪ್ರಾಪ್ತಿ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರು ಈ ನಮ್ಮ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಲಿರೋ ಕಾರಣಾಂತರದಿಂದ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ನೀವು ಎಷ್ಟು ಸಲ ಬೇಕಾರಾಗಿ ನೋಡ್ಬೋದು. ಮತ್ತು ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೂ ಕೂಡ ನಮ್ಮ ಹಳೆಯ ಸಂಚಿಕೆಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಅಲ್ಲೂ ಕೂಡ ನೀವು ನೋಡ್ಬೋದು. 2 ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಆದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೂ ಕೂಡ ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. SSPK ಜ್ಞಾನೋದಯ ಅಂಥೇಳಿ ಮ್ಯೂಸಿಕ್ ಚಾನಲ್ ಒಂದಿದೆ, ಆ ಮ್ಯೂಸಿಕ್ ಚಾನಲಲ್ಲಿ ಕೂಡ ನೀವು ಹಲವಾರು ಹಾಡುಗಳನ್ನು ಕೇಳಿ ಆನಂದವನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾದಂಥ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.